ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಅವಕಾಶವನ್ನು ಕೊಟ್ಟಂತ ಬೋಧಕರಿಗೂ ಸಹ ನಾನು ವಂದನೆಯನ್ನು ಸಲ್ಲಿಸ್ತಾ ಒಂದು ವಿಚಾರ ಮಾತ್ರ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ಈ ಮುಂಚಾನೆ ವೇಳೆ ಹರ್ಷಿಸ್ತೇನೆ. ದೇವರು ನಮ್ಮೆಲ್ಲರಿಗೂ ಕೊಟ್ಟಿರತಕ್ಕಂತ ಒಂದೊಂದು ದೊಡ್ಡ ದೊಡ್ಡ ಅವಕಾಶಗಳು, ಅದು ಯಾವುದೇ ಅವಕಾಶಗಳಾಗಲಿ, ನಮ್ಮ ಕೆಲಸ ಕಾರ್ಯಗಳು ಯಾವುದೇ ಇರಲಿ, ಚಿಕ್ಕ ಕೆಲಸನೇ ಇರಲಿ, ದೊಡ್ಡ ಕೆಲಸನೇ ಇರಲಿ, ನಾವು ನಮ್ಮ ಕೆಲಸವನ್ನ ಅನೇಕ ಬಾರಿ ನಾವು ತುಲನೆ ಮಾಡ್ತೇವೆ, ಹೋಲಿಸ್ತೇವೆ, ತೂಕ ಹಾಕ್ತೇವೆ. ನನ್ನ ಕೆಲಸ ಚಿಕ್ಕದು, ಮತ್ತೊಬ್ಬರ ಕೆಲಸ ದೊಡ್ಡದು. ನಾನು ದೊಡ್ಡ ಕೆಲಸದಲ್ಲಿ ಇದ್ದಿದ್ರೆ ಪ್ರಾಮಾಣಿಕನಾಗಿರ್ತಿದ್ದೆ, ಈಗ ನಾನು ಸಣ್ಣ ಕೆಲಸದಲ್ಲಿದ್ದೀನಿ, ಪ್ರಾಮಾಣಿಕತೆ ಅವಶ್ಯಕತೆ ಇಲ್ಲ ಅಂತ. ಆದರೆ ಕೆಲಸನೇ, ಅದರ ಲಾಭ ನಮ್ಮದೇ. ಅದನ್ನ ಬೆಳೆಸುವಂಥದ್ದು, ಅದರಲ್ಲಿ ಪ್ರಗತಿ ಹೊಂದುವಂಥದ್ದು, ಅದರಲ್ಲಿ ನಾನು ಮುಂದೆ ಹೋಗುವಂಥದ್ದು, ಅದು ನನ್ನ ಶ್ರಮೆ. ಯಾಕೆ ಈ ಮುಂಜಾನೆ ವೇಳೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಮೇಲೆ ಇರ್ತಕ್ಕಂಥ ಜವಾಬ್ದಾರಿಕೆಗಳು ಎಂಥದ್ದು ಅಂತ ಸ್ವಲ್ಪ ಹೊತ್ತು ನಾವು ಯೋಚನೆ ಮಾಡೋಣ. ಕುಟುಂಬದ ಜವಾಬ್ದಾರಿಯೋ, ಸಮಾಜದ ಜವಾಬ್ದಾರಿಯೋ, ಸಭೆಯ ಜವಾಬ್ದಾರಿಯೋ, ಒಂದಲ್ಲ ಒಂದು ಹಂತದಲ್ಲಿ, ಒಂದಲ್ಲ ಒಂದು ರೀತಿಯಲ್ಲಿ ಸ್ವಾಮಿ ನಮ್ಮನ್ನ ಈ ಉನ್ನತವಾದಂತಹ ಆಶೀರ್ವಾದಕ್ಕೆ ನಡೆಸಿದ್ದಾನೆ. ಇದನ್ನ ನಾವು ಎಷ್ಟು ಮಟ್ಟಿಗೆ ದೇವರ ಮಹಿಮೆಗೋಸ್ಕರ ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದು ಇವತ್ತು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥ ವಿಚಾರ. ಕೆಲವರು ಶಾಲೆಗಳಲ್ಲಿ ಶಿಕ್ಷಕಿಯರಾಗಿರಬಹುದು, ಕೆಲವರು ಹೊರಗಡೆ ITBT ಸೆಂಟರ್ಸ್ ಅಲ್ಲಿ ಕೆಲಸ ಮಾಡಬಹುದು, ಅಲ್ಲಿ ಏನೋ ಟೀಮ್ ಲೀಡರ್ ಆಗಿರಬಹುದು, ಯಾವುದೋ ಒಂದು ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿಗಳಾಗಿರಬಹುದು, ಯಾವುದೋ ಸಮುದಾಯದ ಒಂದು ಮುಖ್ಯಸ್ಥರಾಗಿರಬಹುದು, ಸರ್ಕಾರಿ ಕೆಲಸಗಳಾಗಿರಬಹುದು. ಇದು ಯಾವುದು ಸಹ ಆಕ್ಸಿಡೆಂಟಲಿ ಅಲ್ಲ, ಆಕಸ್ಮಿಕವಾಗಿ ನನಗೆ ಸಿಕ್ತು ಅಥವಾ ನಾನೇನೋ ಪ್ರಯತ್ನ ಪಟ್ಟೆ ಹಾಗಾಗಿ ನಾನು ದಕ್ಕಿಸ್ಕೊಂಡೆ ಅಲ್ಲ. ದೇವರ ಉದ್ದೇಶ, ಕ್ರಿಸ್ತನನ್ನ ನಂಬಿರತಕ್ಕಂಥ ಮಕ್ಕಳು ಅನ್ಯ ಜನಾಂಗದವರ ಮಧ್ಯದಲ್ಲಿದ್ದಾರೆ ಅನ್ನೋದಾದ್ರೆ ಅವರ ಕೆಲಸ ದೇವರನ್ನ ಆ ಭಾಗದಲ್ಲಿ ಪ್ರಚುರಪಡಿಸುವಂಥದ್ದು, ದೇವರನ್ನ ಆ ಭಾಗದಲ್ಲಿ ಎತ್ತಿ ಹಿಡಿಯುವಂಥದ್ದು, ನಮ್ಮ ಗುಣ ನಡವಳಿಕೆಗಳಿಂದ ಅವರನ್ನ ಮಹಿಮೆ ಪಡಿಸುವಂಥದ್ದು. ಇವತ್ತಿಷ್ಟೆಲ್ಲ ಆಲೋಚನೆಗಳು ದೇವರು ನಮ್ಮೆಲ್ಲರಿಗೂ ಸಹ ಕೊಟ್ಟು ಈ ಉದಯ ಕಾಲದಲ್ಲಿ ದೇವರನ್ನ ಮಹಿಮೆ ಪಡಿಸುವಂತ ಅವಕಾಶವನ್ನು ಸ್ವಾಮಿ ಕೊಟ್ಟಿರುವಾಗ ನಮ್ಮ ಜವಾಬ್ದಾರಿಕೆಗಳು ಏನು ಎಂಬುದಾಗಿ ಸ್ವಲ್ಪ ಹೊತ್ತು ನಾವು ಯೋಚನೆ ಮಾಡಿದ್ರೆ ಆ ಜವಾಬ್ದಾರಿಕೆಗಳಲ್ಲಿ ನಾವು ಹೇಗಿದ್ದೇವೆ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಬರ್ತದೆ. ಹೆಚ್ಚು ಸಮಯ ಪೀಠಿಕೆಗೆ ಹೋಗದೆ ವಾಕ್ಯವನ್ನು ಓದೋಣ. ಮೊದಲನೇ ಸಮುವೇಲ 13ನೇ ಅಧ್ಯಾಯ 14ನೇ ವಚನ. ವಾಕ್ಯ ಹೇಳುವಂಥದ್ದಾಗಿದೆ: ನಿನ್ನ ಅರಸುತನವು ನಿಲ್ಲುವುದಿಲ್ಲ, ನೀನು ಯೆಹೋವನ ಆಜ್ಞೆಯನ್ನ ಕೈಕೊಳ್ಳದೆ ಹೋದ್ದರಿಂದ ಆತನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನ ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ. ಇದು ಯಾರಿಗೆ ಹೇಳ್ತಾರ ಮಾತು? ನಮ್ಮೆಲ್ರಿಗೂ ಸಹ ತಿಳಿದಿದೆ. ಯಾರು ಯಾರಿಗೆ ಹೇಳಿದರು? ಇಲ್ಲಿ ತುಂಬಾ ಸ್ಪಷ್ಟವಾಗಿ ಯೋಚನೆ ಮಾಡೋದಾದ್ರೆ, ಇಸ್ರಾಯೇಲರ ಮೊದಲ ರಾಜ ಸೌಲನನ್ನ ದೇವರು ಅರಸುತನದಿಂದ ಕೆಳಗಡೆ ಹಾಕ್ತಾನೆ. ಅರಸುತನವನ್ನು ಕೊಟ್ಟಾತನು ಸ್ವಾಮಿ. ಇದನ್ನ ನಾವು ಯೋಚನೆ ಮಾಡಬೇಕು. ನಾವು ಅಂದ್ಕೊಳ್ತೀವಿ ಇದು ದೇವರ ಚಿತ್ತನ ಅಲ್ವಾ ಅಂತ. ಆದ್ರೆ ಎಂಥ ವ್ಯಕ್ತಿನೇ ಆದ್ರೂ ಆ ಸ್ಥಾನ ಅನ್ನುವಂಥದ್ದು ಅದು ದೇವ್ರು ಮಾಡಿದಂತ ಒಂದು ಕೃಪೆ. ಕೆಲವರು ಅನೇಕರು ಆ ಸ್ಥಾನಗಳಲ್ಲಿದ್ದಾರೆ. ಅನೇಕರು ಈಗ ನಮ್ಮ ಆರ್ಗನೈಸೇಷನ್ನೇ ತಕೊಂಡ್ರು ಅಥವಾ ಹೊರಗಡೆ ನಮ್ಮ ಸುತ್ತಮುತ್ತ ಇರತಕ್ಕಂಥ ಸಮಾಜದಲ್ಲಿ ಸ್ಥಾನಮಾನಗಳನ್ನ ತಕೊಂಡ್ರು ಸಹ ಒಳ್ಳೆಯವರೇ ಸ್ಥಾನವನ್ನು ಅಲಂಕರಿಸ್ತಾರೆ ಅಂತ ಏನಿಲ್ಲ. ಒಳ್ಳೆ ಗುಣಗಳು ಇರ್ತಕ್ಕಂಥವ್ರು, ಒಳ್ಳೆ ಭಯಭಕ್ತಿ ಇರ್ತಕ್ಕಂಥ ವ್ಯಕ್ತಿಗಳು ಸ್ಥಾನಗಳಲ್ಲಿ ಇಲ್ಲ. ಅನೇಕರು ಆ ಸ್ಥಾನಕ್ಕೂ ಅವರ ಜೀವಿತಕ್ಕೂ ಹೋಲಿಕೆನೇ ಇಲ್ಲದೆ ಇರತಕ್ಕಂಥವ್ರು ಅನೇಕರಿದ್ದಾರೆ ಸ್ಥಾನದಲ್ಲಿ.
ಆದ್ರೆ ಸ್ವಾಮಿ ಅವ್ರನ್ನು ಸಹ ಆಶೀರ್ವಾದ ಮಾಡ್ತಾನೆ, ಅವ್ರನ್ನು ಸಹ ಅಭಿಷೇಕಿಸ್ತಾನೆ, ಅವ್ರನ್ನು ಸಹ ಅಲಂಕಾರ ಮಾಡ್ಲಿಕ್ಕೆ ಆ ಗದ್ದುಗೆಯನ್ನ ಅಲಂಕಾರ ಮಾಡ್ಲಿಕ್ಕೆ ಕಳಿಸ್ತಾನೆ. ಕಳಿಸಿದ ನಂತರ ಅವರ ವ್ಯಕ್ತಿತ್ವ ಬದಲಿಸಬೇಕು, ಬದಲಾವಣೆ ಆಗಬೇಕು. ಅವಕಾಶಗಳನ್ನ ಸ್ವಾಮಿ ಕೊಟ್ಟಾಗ ಅದನ್ನ ನಾವು ತಿರಸ್ಕಾರ ಮಾಡುವಂಥದ್ದು, ಅದನ್ನ ನಗಣ್ಯವಾಗಿ ತೆಗೆದುಕೊಳ್ಳುವಂಥದ್ದು, ಇದು ಸ್ವಾಮಿಗಿಷ್ಟ ಆಗೋದಿಲ್ಲ. ಇಲ್ಲೊಂದು ಸ್ಥಾನ ಇದೆ. ಸೌಲನನ್ನ ಅರಸುತನವನ್ನ ಮಾಡ್ಲಿಕ್ಕೆ ಸ್ವಾಮಿ ನೇಮಿಸ್ತಾನೆ. ಅದು ಜನಗಳ ಒತ್ತಾಯ, ಅದು ನಮ್ಮೆಲ್ಲರಿಗೂ ಸಹ ತಿಳಿದಿರ್ತಕ್ಕಂಥ ವಿಚಾರ. ಆದ್ರೆ ಸ್ವಾಮಿ ಒಪ್ಪಿಗೆ ಕೊಟ್ಟ ಅನ್ನೋದು ಮಾತ್ರ ಇಲ್ಲಿ ನಾವು ಯೋಚನೆ ಮಾಡ್ಬೇಕಷ್ಟೆ. ಜನ ಒತ್ತಾಯ ಮಾಡಿದ್ರು, ದೇವ್ರು ಬೇರೆ ರೀತಿಯಲ್ಲಿ ಅವರಿಗೆ ಬುದ್ಧಿ ಹೇಳ್ಬೋದಾಗಿತ್ತು, ಬುದ್ಧಿ ಕಲಿಸ್ಬೋದಾಗಿತ್ತು. ಇದು ನನ್ನ ನಿರ್ಧಾರ, ಅವನ್ ಬೇಡ, ನಾನು ಬೇರೆಯವ್ರನ್ನ ಆಯ್ಕೆ ಮಾಡಿದ್ದೀನಿ ಅಂತ ಹೇಳ್ಬೋದಾಗಿತ್ತು. ಆದ್ರೆ ದೇವರು ಅಲ್ಲಿ ಒಪ್ಪಿಗೆನ ಸೂಚಿಸಿದ ಅಂತ ನಾವು ಯೋಚನೆ ಮಾಡ್ತೀವಿ. ಅಂದ್ರೆ ಅವಕಾಶಗಳು ಬರ್ತಾ ಇದೆ, ನನ್ನ ಸ್ಥಾನಮಾನ ಏನು, ನಾನು ಎಲ್ಲಿದ್ದೀನಿ, ಯಾವ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಯಾವ ಸಮಾಜದಲ್ಲಿ, ಯಾವ ಸಮುದಾಯದಲ್ಲಿ ಇದ್ದೀನಿ, ನನ್ನ ಮೇಲೆ ಏನಿದೆ ಜವಾಬ್ದಾರಿ, ದೇವ್ರು ನನಗೆ ಈ ರೀತಿ ಕೊಟ್ಟನಲ್ಲ, ಇದರಲ್ಲಿ ನಾನು ಪ್ರಾಮಾಣಿಕನಾಗಿದ್ದೇನಾ, ಇದರಿಂದ ನಾನು ದೇವರಿಗೆ ಮಹಿಮೆ ಪಡಿಸ್ತಾ ಇದ್ದೇನಾ, ದೇವರು ಇದರಿಂದ ಸಂತೋಷವುಳ್ಳವನಾಗಿದ್ದಾನ ಅನ್ನುವಂಥದ್ದನ್ನು ಸ್ವಲ್ಪ ಯೋಚನೆ ಮಾಡಬೇಕು. ಸಮೂಲನ್ ಬಂದು ಮಾತಾಡ್ತಾನೆ, ತುಂಬಾ ನೋವಾಗಬಹುದು, ನಿನ್ನ ಹರಸುತನವು ನಿಲ್ಲುವುದಿಲ್ಲ ಹೇಳುವಾಗ ಸೌಲನು ಇದನ್ನು ಹೇಗೆ ಸ್ವೀಕಾರ ಮಾಡಿಕೊಂಡ? ನೀನು ಯೆಹೋವನ ಆಜ್ಞೆಯನ್ನ ಕೈಕೊಳ್ಳದೆ ಹೋದ್ದರಿಂದ. ಇದು ಇವತ್ತಿನ ಪಾಠದ ಶೀರ್ಷಿಕೆ. ಯೆಹೋವನ ಆಜ್ಞೆಯನ್ನ ಕೈಕೊಳ್ಳದೆ ಹೋದರೆ ಏನಾಗಬಹುದು? ನಮ್ಮಲ್ಲಿರ್ತಕ್ಕಂಥ ಎಲ್ಲ ತರದ ಸ್ಥಾನಮಾನಗಳು ಇಳಿಯಬಹುದು, ನಮ್ಮ ಜವಾಬ್ದಾರಿಕೆಗಳನ್ನ ನಾವು ಕೈ ಚೆಲ್ಲಿ ಬರಬಹುದು, ನಮಗಿದ್ದಂತ ಅವಕಾಶಗಳನ್ನ ನಾವು ಬಿಟ್ಬಿಡಬಹುದು, ಅನೇಕ ಸೇವೆಗಳನ್ನ ಮಾಡುವಂತ ಒಂದು ದೊಡ್ಡ ಅವಕಾಶಗಳನ್ನ ಸ್ವಾಮಿ ನಮ್ಮ ಜೀವಿತಗಳಿಗೆ ಕೊಟ್ಟ. ಆದ್ರೆ ನಾವು ಅದನ್ನ ಮಾಡ್ಲಿಲ್ಲ. ಕಾರಣ ಏನು ಅನ್ನೋದಾದ್ರೆ ಸ್ವಾಮಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ, ನಾವು ದೇವರ ಆಜ್ಞೆಗಳನ್ನ ಕೈಕೊಳ್ಳದೆ ಹೋಗ್ತಾ ಇದ್ದೇವೆ. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಜವಾಬ್ದಾರಿಕೆಗಳನ್ನ, ನಮ್ಮಲ್ಲಿರ್ತಕ್ಕಂಥ ಒಂದು ದೊಡ್ಡ ಹುದ್ದೆಯನ್ನ, ನಮ್ಮಲ್ಲಿರ್ತಕ್ಕಂಥ ಒಂದು ಗಣ್ಯತನವನ್ನ ದೇವ್ರೇನ್ ಮಾಡ್ತಾ ಇದ್ದಾನೆ, ಧಿಕ್ಕಾರ ಆಗ್ತಾ ಇದ್ದಾನೆ ಅಂತ ನಾವು ಹೇಳ್ಕೊಂಡ್ರೆ ತಪ್ಪಾಗಲ್ಲ. ಈಗ ನಾವೇನ್ ಮಾಡ್ಬೇಕು? ಆಜ್ಞೆಗಳನ್ನ ನಾವು ಕೈಕೊಂಡು ನಡಿಬೇಕು ಅನ್ನುವಂಥದ್ದು ಮಾತ್ರ ದೇವರ ಮೊದಲ ಆಜ್ಞೆ. ನಾನಲ್ಲದೆ ನಿಮ್ಗೆ ಬೇರೆ ದೇವರು ಇರಬಾರ್ದು, ಅದು ಆಜ್ಞೆ. ಯಾವ ಮೂರ್ತಿಯನ್ನ ಮಾಡ್ಕೋಬಾರ್ದು, ಅದು ಆಜ್ಞೆ. ಆಣೆ ಪ್ರಮಾಣಗಳನ್ನ ಇಡಬಾರ್ದು, ಅದು ಆಜ್ಞೆ. ಸಬ್ಬತ್ತನ್ನ ಕೈಕೊಂಡು ನಡಿಬೇಕು, ಅದು ಆಜ್ಞೆ. ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು, ಕೊಲೆ ಮಾಡಬಾರ್ದು, ವಿಚಾರ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ಸುಳ್ಳು ಸಾಕ್ಷಿ ಹೇಳ್ಬಾರ್ದು, ಮತ್ತೊಬ್ಬರ ವಸ್ತುಗಳನ್ನಾಗಲಿ ಯಾವುದ್ರ ಮೇಲೂ ಆಸೆ ಪಡಬಾರ್ದು. ಇದು ತುಂಬಾ 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 ಸರಳವಾಗಿ ಸ್ವಾಮಿ ಕೊಟ್ಟ. ಇದನ್ನ ಖಂಡಿತವಾಗಿ ಸಹ ನಾವು ತುಂಬಾ ಆಳವಾಗಿ ಯೋಚನೆ ಮಾಡಬೇಕು. ಇದರಲ್ಲಿ ಯಾವುದೇ ಒಂದು ಆಜ್ಞೆಯನ್ನು ನಾವು ಮೀರಿದ್ರು, ಆಜ್ಞೆ ಮೀರಿದ ಹಾಗೇನೆ ಸೌಲನ ಹಾಗೆ ನಾವು ಮೇಲೆಲ್ಲೇ ಇದ್ದಾಗ್ಯೂ ಅದರಿಂದ ನಾವು ಕೆಳಗಡೆ ಇಳಿಬೇಕಾಗತ್ತೆ. ಒಂದ್ ವೇಳೆ ಮೇಲಿದ್ದು ಸಹ ನಾವು ಆಜ್ಞೆಗಳನ್ನ ಕೈಕೊಂಡು ನಡೀತಾ ಇಲ್ಲ ಅನ್ನೋದಾದ್ರೆ ಅದರ ಪರಿಣಾಮಗಳು ಹೇಗಾಗುತ್ತೆ ಅಂದ್ರೆ, ಮನೆಗಳಲ್ಲಿ ನೆಮ್ಮದಿ ಇರಲ್ಲ, ಶಾಂತಿ ಸಮಾಧಾನ ಇರಲ್ಲ, ಸಂತೋಷ ಇರಲ್ಲ, ಆರೋಗ್ಯ ಇರಲ್ಲ, ಯಾವಾಗ್ಲೂ ಕಿರಿಕಿರಿ, ಯಾವಾಗ್ಲೂ ಜಗಳ, ಯಾವಾಗ್ಲೂ ನಮ್ಮ ಮನೆ ಹೇಗಿರ್ತದೆ ಅಂತ ನಾವು ಯೋಚನೆ ಮಾಡ್ಬೇಕು. ಒಂದು ಸಾರಿ ನಮ್ಮ ಮನೆಗಳಲ್ಲಿ ಇಂಥ ಸಮಸ್ಯೆಗಳುಂಟು, ಕಷ್ಟಗಳುಂಟು, ಕಾಯಿಲೆಗಳುಂಟು, ನೋವುಗಳುಂಟು, ಚಿಂತೆಗಳುಂಟು ಅನ್ನೋದಾದ್ರೆ ಸ್ವಲ್ಪ ಹೊತ್ತು ಈ ಮುಂಚಾನೆ ವೇಳೆ ನಾವು ಯೋಚನೆ ಮಾಡೋಣ, ಎಲ್ಲಿ ನಾನು ನೀವು ಆಜ್ಞೆಗಳನ್ನ ಮೀರಿ ನಡೀತಾ ಇದ್ದೀವಿ ಅಂತ. ಒಂದು ವೇಳೆ ಪವಿತ್ರಾತ್ಮ ಇವತ್ತು ನಿಮ್ಮಲ್ಲಿ ಕೆಲಸ ಮಾಡೋದಾದ್ರೆ, ಹೌದು ನಾನು ಈ ಆಜ್ಞೆಗಳನ್ನ ಮೀರಿದ್ದೇನೆ, ಅದಕ್ಕೋಸ್ಕರ ನನಗೆ ಸಮಸ್ಯೆ ಬಂತು ಅಂತ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ. ತುಂಬಾ ಸರಳವಾಗಿ ಸ್ವಾಮಿ ಹೇಳ್ತಾನೆ, ನಿನ್ನ ಅರಸುತನವು ನಿಲ್ಲೋದಿಲ್ಲ, ನೀನು ಯೆಹೋವನ ಆಜ್ಞೆನ ಕೈಕೊಳ್ಳದೆ ಹೋದ್ದರಿಂದ ಆತನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನ ಆತನಿಗೆ ಒಪ್ಪುವ, ಅಂದ್ರೆ ಏನು ಇಂಗ್ಲಿಷ್ ಅಲ್ಲಿ ಹೇಳುತ್ತೆ, ಎ ಮ್ಯಾನ್ ಆಫ್ಟರ್ ಹಿಸ್ ಓನ್ ಆರ್ಟ್. ಆತನಿಗೆ ಒಪ್ಪುವಂತ ಮನುಷ್ಯ.
ಆತನ ಹೃದಯಕ್ಕೆ ಹತ್ತಿರವಾಗಿರತಕ್ಕಂಥ ಒಬ್ಬ ಮನುಷ್ಯ, ಆತನನ್ನ ಸ್ವಾಮಿ ಆಯ್ಕೆ ಮಾಡ್ತಾನೆ ಅಂತ ಹೇಳಿ ದೇವರ ವಾಗ್ದಾನ ಬರುತ್ತೆ. ಇದನ್ನ ಸಹಿಸ್ಕೊಳ್ಳೋದು ತುಂಬಾ ಕಷ್ಟ. ಒಬ್ರನ್ನ ನಾನು ಕೇಳಿದೆ, ಯಾಕೆ ನೀವು ಈ ಸ್ಥಾನದಿಂದ ನೀವೇ ಇಳಿಬಾರ್ದು, ಯಾಕೆ ಆ ಸ್ಥಾನನ ಬೇರೆಯವ್ರಿಗೆ ಕೊಡಬಾರ್ದು, ನೀವು ಇಳಿದು ಈ ಸ್ಥಾನನ ಬೇರೆಯವ್ರಿಗೆ ಕೊಟ್ರೆ ನಿಮ್ಮ ಮರ್ಯಾದೆ ಹೆಚ್ಚುತ್ತೆ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳಿದ್ರು, ನಾನು ಈ ದೊಡ್ಡ ಸ್ಥಾನದಲ್ಲಿದ್ದೀನಿ, ಈ ದೊಡ್ಡ ಸ್ಥಾನದಿಂದ ಚಿಕ್ಕ ಸ್ಥಾನಕ್ಕೆ ನಾನು ಹೋಗ್ಬೇಕಾ ಅಂತ. ಓಕೆ, ಯಾಕೆ ಈ ಪ್ರಸಂಗವನ್ನ ನೆನೆಸ್ಕೊಳ್ತಾ ಇದ್ದೀನಿ ಅಂದ್ರೆ, ದೇವರ ಸೇವೆಗೆ ದೇವರು ಕರೆದಾಗ ನಾವು ಅಲ್ಲೇ ಇರಬೇಕು, ಯಾವುದೋ ಒಂದು ಉನ್ನತವಾದಂಥ ಸ್ಥಾನ ಇದೆ ಅದರಲ್ಲೇ ಇರಬೇಕು, ನಾನು ಹಾಗೆ ಹೋಗ್ಬೇಕು ಅನ್ನೋದಲ್ಲ. ಎಷ್ಟೋ ಜನ ದೊಡ್ಡ ದೊಡ್ಡ ಅಧಿಕಾರವನ್ನ ಬಿಟ್ಟು ಸಣ್ಣ ಸಣ್ಣ ಕೆಲಸಗಳನ್ನ ಮಾಡಿಕೊಂಡು ಪ್ರಾಮಾಣಿಕರಾಗಿರುವವರಿಗೆ ದೇವರು ಅನೇಕ ಆಶೀರ್ವಾದಗಳನ್ನು ಮಾಡಿರೋದನ್ನ ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ ಕೂಡ. ಅಂದ್ರೆ ಆ ಗದ್ದಿಗೆ ಮೇಲೆ ಇರತಕ್ಕಂಥ ದಾಹವನ್ನ ನಾವು ಸ್ವಲ್ಪ ಹೊತ್ತು ಯೋಚನೆ ಮಾಡೋಣ. ಅನೇಕರು ಆ ಗದ್ದುಗೆ ಏರ್ಲಿಕ್ಕೆ, ಆ ಸ್ಥಾನವನ್ನ ಅಲಂಕರಿಸಲಿಕ್ಕೆ ಅನೇಕ ಪ್ರಯತ್ನಗಳನ್ನ ಮಾಡ್ತಾರೆ. ಅದೆಂಥ ಪ್ರಯತ್ನ? ಅದು ಆರೋಗ್ಯವಾಗಿರುವುದಿಲ್ಲ. ಅದೆಲ್ಲ ಬೇರೆ ಬೇರೆ ಮಾರ್ಗಗಳನ್ನು ಹುಡುಕಿಕೊಂಡು ಹೇಗಾದ್ರೂ ಮಾಡಿ ನಾನು ಸಂಪಾದನೆ ಮಾಡಬೇಕೆಂಬುದಾದಂಥ ಪ್ರಯತ್ನಗಳನ್ನು ಮಾಡಿಕೊಂಡು ಆ ಸ್ಥಾನವನ್ನು ಅಲಂಕಾರ ಮಾಡಿದಾಗ ಖಂಡಿತವಾಗಿಯೂ ಸಹ ಆ ಸ್ಥಾನದ ಆಶೀರ್ವಾದ ಆ ವ್ಯಕ್ತಿ ಆಗ್ಲಿ, ಆ ಕುಟುಂಬ ಆಗ್ಲಿ, ಆ ಸಭೆ ಆಗ್ಲಿ, ಆ ಸಮುದಾಯ ಆಗ್ಲಿ ಪಡೆಯೋದಿಲ್ಲ. ಸ್ಥಾನಮಾನಗಳು ದೇವರಿಂದ ಬರುವಂತ ಒಂದು ಉಡುಗೊರೆ. ಬಂದಾಗ ದೇವರನ್ನ ಮಹಿಮೆ ಪಡಿಸಬೇಕು, ಇಲ್ಲವಾದಲ್ಲಿ ದೇವರೇ ನಮ್ಮನ್ನ ಅದರಿಂದ ಕೆಳಗಡೆ ಇಳಿಸ್ತೇನೆ. ನಾವೆಷ್ಟೇ ಪ್ರಯತ್ನ ಪಡ್ಬೋದು, ನಾವೆಷ್ಟೇ ನಾಮಿನೇಷನ್ ಯಾರಿಗಾದ್ರೂ ಹೇಳ್ಕೊಡ್ಬೋದು, ನೀನು ಹೋಗು, ನನ್ನ ಪರ ಮಾತಾಡು, ನನಗದು ಕೊಡ್ಸು, ಹಾಗೆ ಮಾಡು, ನಾನು ಎಷ್ಟು ದುಡ್ಡು ಕೊಡ್ಬೋದು, ನಾನು ಎಷ್ಟು ಬೇರೆ ಬೇರೆ ಅಧಿಕಾರಿಗಳನ್ನ ಇಟ್ಕೋಬಹುದು, ಏನ್ ಬೇಕಾದ್ರೂ ಮಾಡಬಹುದು, ಅಧಿಕಾರ ಸಿಕ್ಕುತ್ತೆ. ಆದ್ರೆ ಅಧಿಕಾರದಲ್ಲಿ ನಾನು ಮಾನಸ್ಥನಾಗಿ ಜನಗಳ ದೇವರಿಗೆ ಮೆಚ್ಚುಗೆಯಾಗಿ ನಾನು ಇರ್ತೇನ? ಒಂದು ವೇಳೆ ದೇವರ ಆಜ್ಞೆಗಳನ್ನ ನಾನು ಕೈಕೊಳ್ಳದೆ ಏನಾದ್ರೂ ಹೋದಂತ ಪಕ್ಷದಲ್ಲಿ ದೇವರೇ ಆ ಅರಸುತನದಿಂದ ಸೌಲನನ್ನ ಹೇಗೆ ಕಿತ್ತು ಹಾಕಿದನೋ ಹಾಗೆ ಇವತ್ತು ನಿಮ್ಮ ಪರಿಸ್ಥಿತಿಗಳು ಪ್ರಿಯರೇ. ಗದ್ದುಗೆಗೆ ಆಸೆ ಪಡೋದಲ್ಲ, ಸ್ಥಾನಮಾನಕ್ಕೆ ಆಸೆ ಪಡೋದಲ್ಲ, ದೇವರು ಕೊಟ್ಟಂತ ಆ ಅವಕಾಶಗಳನ್ನ ದೇವರ ಮಹಿಮೆಗೆ ನಾನು ಉಪಯೋಗ ಮಾಡ್ಕೊಳ್ತಾ ಇದ್ದೀನ, ಆಜ್ಞೆಗಳನ್ನ ಕೈಕೊಂಡು ನಡೀತಾ ಇದ್ದೀನ ಅನ್ನುವಂಥದ್ದು ಮಾತ್ರ ನಮ್ಮ ಪ್ರತಿದಿನದ ಪ್ರಶ್ನೆ ಆಗಿರ್ಬೇಕು. ಆಜ್ಞೆಗಳಂದ್ರೆ ಆಜ್ಞೆಗಳೇ, ಸಬ್ಬತ್ತು ಅಂದ್ರೆ ಅದು ಸಬ್ಬತ್ತೆ, ಅದು ಶನಿವಾರ ಅದು ಶನಿವಾರನೇ, ಅದು ಭಾನುವಾರ ಅಲ್ಲ, ಅದು ಬೇರೆ ದಿನ ಅಲ್ಲ. ನಾವಿದನ್ನು ಮನಸ್ಸಿಗೆ ಹಾಕೋಬೇಕು. ಅನೇಕರು ಹೇಳಬಹುದು ಆಜ್ಞೆಗಳು, ಆರಾಧನೆಗಳು ನಾವು ಯಾವ ದಿನ ಎಲ್ಲಿಯಾದ್ರೂ ಹೇಗಾದ್ರೂ ನಾವು ಮಾಡಬಹುದು ಅಂತ. ದೇವರು ನಿಗದಿ ಮಾಡಿರ್ತಕ್ಕಂಥ ಸಮಯ ದಿನಗಳು ಮಾತ್ರ ಸ್ವಾಮಿಗೆ ಇಷ್ಟ ಆಗ್ತದೆ ವಿನಃ ಸ್ವಾಮಿಗೆ ಇಷ್ಟ ಇಲ್ಲದೆ ಇರತಕ್ಕಂಥ ದಿವಸ ನಾವು ನಮ್ಮನ್ನ ಒಪ್ಪಿಸಿಕೊಡುವಂಥದ್ದು ಅದು ದೇವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಪ್ರತಿದಿನದ ಆರಾಧನೆ ಸ್ವಾಮಿಗೆ ಇಷ್ಟ. ಇವತ್ತು ಆಜ್ಞೆಗಳ ವಿಚಾರವಾಗಿ ಮಾತನಾಡ್ತಿದ್ದೇವೆ. ಒಂದು ಆಜ್ಞೆಗಳನ್ನ, ಎರಡು ಆಜ್ಞೆಗಳನ್ನ, ಯಾಕೆಂದ್ರೆ ಯಾಕೋಬನು ತುಂಬಾ ಸ್ಪಷ್ಟವಾಗಿ ಹೇಳುತ್ತಾನೆ, 9 ಕೈಕೊಂಡು 1 ನಾವು ಮೀರಿ ನಡೆದರೆ ನಮಗೆ ಆ ಪರಲೋಕ ಸಿಕ್ಕಲ್ಲ. ಹಾಗಿದ್ರೆ ನಾವೆಷ್ಟು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ಭಯ ಭಕ್ತಿಯಿಂದ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕು ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ನಾವು ಹಾಕೋಬೇಕು ಪ್ರಿಯರೇ. ಇದೊಂದು ಕಾರಣದಿಂದ ಸ್ವಾಮಿ ಏನ್ ಮಾಡ್ತಾನೆ, ಸೌಲನ್ನ ಹೊರಗಡೆ ಹಾಕ್ತಾನೆ. ಸೌಲನ ಜೀವಿತ, ಸೌಲನ ಒಂದು ನಡತೆಗಳು ಹೇಗಿತ್ತು? ಸೌಲ ಮೊದಲನೇ ರಾಜನಾದ. ಎರಡನೇದಾಗಿ ಹೇಳುತ್ತೆ, he treated God as a tool for his success and power. ಆತ ದೇವರನ್ನ ಒಂದು ಅಸ್ತ್ರವನ್ನಾಗಿ ಇಟ್ಕೊಂಡ ಆತನ ಯಶಸ್ಸಿಗೆ ಮತ್ತು ಆತನ ಶಕ್ತಿಗೆ. ಅಂದ್ರೆ ಇದನ್ನ ಹೇಗೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಅವನು ಪ್ರತಿದಿನ ದೇವರ ಮೇಲೆ ಬೀಳಬೇಕಾಗಿತ್ತು, ಪ್ರತಿದಿನ ದೇವರನ್ನ ಅವಲಂಬಿಸಬೇಕಾಗಿತ್ತು. ಆದ್ರೆ ಸಮಯ ಬಂದಾಗ ಮಾತ್ರ ಆತ ದೇವರ ಬಳಿಗೆ ಬಂದ, ಮಿಕ್ಕಂತ ಸಂದರ್ಭಗಳಲ್ಲಿ ಜನಗಳನ್ನ ಆಶ್ರಯಿಸಿದ ಅಂತ ಹೇಳ್ತಾ ಇದ್ದೀನಿ. ಆತ ಅನೇಕ ರೀತಿಯಲ್ಲಿ ಅವಿಧೇಯತ್ವವನ್ನ ತೋರಿಸ್ತಾ, ನಮ್ಮೆಲ್ರಿಗೂ ಗೊತ್ತು. ದೇವರ ಬಳಿ ಬರೋದು ಬಿಟ್ಟು ಕಣಿ ಹೇಳುವವರ ಬಳಿಯಲ್ಲಿ ಹೋದ. ಅವಿಧೇಯತ್ವ.
ಫಿಯರ್ಡ್ ಪೀಪಲ್ ಮೋರ್ ದೆನ್ ಗಾಡ್. ದೇವರಿಗಿಂತ ಮನುಷ್ಯರಿಗೆ ಆತ ಭಯಪಟ್ಟ. ಆತ ಹೊಟ್ಟೆ ಕಿಚ್ಚನ ಪಟ್ಟ, ಜಲಸಿತ್ತು ಆತನಲ್ಲಿ, ಹೊಟ್ಟೆ ಕಿಚ್ಚನ ಪಟ್ಟ ದಾವಿದನ ಮೇಲೆ. ಇದೆಲ್ಲ ಸೌಲನ ಗುಣ. ಈ ಗುಣಗಳು ಇವತ್ತು ನನ್ನ ನಿಮ್ಮ ಮಧ್ಯದಲ್ಲಿ ಇದೆಯಾ ಅನ್ನುವಂಥದ್ದು ಈ ಮುಂಜಾನೆ ವೇಳೆ ನಾವು ಪ್ರಶ್ನೆ ಹಾಕೊಳ್ಳೋಣ. ದೇವರು ನಮಗೆ ಸ್ಥಾನ ಕೊಟ್ಟಿದ್ದಾನೆ, ಸಂತೋಷ. ಎರಡನೇದಾಗಿ ನಾವು ದೇವರನ್ನ ಹೇಗೆ ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ? ಕಷ್ಟ ಬಂದಾಗ ಸಭೆಗೆ ಬಂದು, ಕಾಯಿಲೆ ಬಂದಾಗ ಸಭೆಗೆ ಬಂದು, ಚಿಂತೆಗಳು ಬಂದಾಗ ಸಭೆಗೆ ಬಂದು, ಸಾಲಗಳು ಜಾಸ್ತಿ ಆದಾಗ ಸಭೆಗೆ ಬಂದು ದೇವರೇ ಅಂತ ಕಣ್ಣೀರು ಹಾಕಿ ಉಪವಾಸ ಇಟ್ಟು ನಾವು ಪ್ರಾರ್ಥನೆ ಮಾಡ್ತೀವ? ನಮ್ಮ ದೇವ್ರು ಎಂಥ ದೇವ್ರಂದ್ರೆ ಆ ಸಂದರ್ಭದಲ್ಲೂ ನಮ್ಮ ಪ್ರಾರ್ಥನೆ ಕೇಳ್ಬಿಡ್ತಾರೆ, ನಮ್ಗೆ ಆಶೀರ್ವಾದ ಮಾಡ್ಬಿಡ್ತಾರೆ. ಆಶೀರ್ವಾದ ಪಡ್ಕೊಂಡಂತ ನಾವು ಪುನಃ ಅದೇ ನಂಬಿಕೆಯಿಂದ ಬರೋದಿಲ್ಲ. ಕಷ್ಟ ಹೋಯ್ತಲ್ಲ, ಸಾಲ ಹೋಯ್ತಲ್ಲ, ಸಮಸ್ಯೆ ಎಲ್ಲ ತೀರ್ತಲ್ಲ, ಇನ್ನೊಂದ್ಸತಿ ಸಮಸ್ಯೆ ಬಂದಾಗ ಹೋಗೋಣ. ಈ ರೀತಿ ನಾವು ದೇವರನ್ನ ನಮಗೆ ಯಾವಾಗ ಬೇಕೋ ಆವಾಗ ನಾವು ಪಡ್ಕೊಳ್ತಾ ಇದೀವಿ, ಇಟ್ಕೊಳ್ತಾ ಇದೀವಿ. ಇದು ಸೌಲನ ಗುಣ. ಇದು ನನ್ನಲ್ಲಿದೆಯಾ, ನಿಮ್ಮಲ್ಲಿದೆಯಾ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡೋಣ. ಆತ ಅನೇಕ ಅವಿಧೇಯತ್ವವನ್ನ ಮಾಡ್ದ, ಡಿಸೊಬಿಡಿಯನ್ಸ್. ವಿಧೇಯನಾಗಬೇಕಾಗಿರತಕ್ಕಂಥ ಸಂದರ್ಭಗಳಲ್ಲೂ ವಿಧೇಯನಾಗಲಿಲ್ಲ. ನಮ್ಮ ಜೀವಿತ ಹೇಗಿದೆ? ನಮಗೆ ವಿಧೇಯತ್ವವನ್ನ ಕಲಿಸಿಕೊಟ್ಟಂತ ಸ್ವಾಮಿ, ವಿಧೇಯತ್ವಕ್ಕೆ ಮಹತ್ವ ಕೊಟ್ಟಂತ ಸ್ವಾಮಿ, ನಮ್ಮ ಜೀವಿತಗಳಲ್ಲೂ ಸಹ ವಿಧೇಯತ್ವವನ್ನು ಬಯಸ್ತಾ ಇದ್ದೇನೆ ವಿನಃ ಬೇರೇನೂ ಅಲ್ಲ. ಆದಾಮ ಹವ್ವಳು ಪಾಪಕ್ಕೆ ದಾಸರಾದ್ರು ಯಾವುದರಿಂದ? ಅವಿಧೇಯತ್ವದಿಂದ ಅಷ್ಟೇ. ಹಣ್ಣನ್ನ ತಿಂದು ಪಾಪ ಬಂತು ಅನ್ನೋದಕ್ಕಿಂತ ದೇವರ ಮಾತನ್ನ ಉಲ್ಲಂಘನೆ ಮಾಡಿದ್ರು, ವಿಧೇಯರಾಗಿ ನಡೆಯಲಿಲ್ಲ. ಇವತ್ತು ಸೌಲನ ಜೀವಿತ ಅವಿಧೇಯತ್ವದಲ್ಲಿತ್ತು. ನನ್ನ ಜೀವಿತ, ನಿಮ್ಮ ಜೀವಿತ ಹೇಗಿದೆ? ಯೋಚನೆ ಮಾಡೋಣ. ನಾಲ್ಕನೇದಾಗಿ, ದೇವರಿಗೆ ಭಯಪಡಲಿಲ್ಲ, ಮನುಷ್ಯನಿಗೆ ಭಯಪಟ್ಟ. ನಾವು ಅಧಿಕಾರಿಗಳಿಗೆ, ಸ್ಥಾನಮಾನಕ್ಕೆ ಎಲ್ಲಿ ಸ್ಥಾನ ಕಿತ್ಕೊಂಡು ಹೋಗುತ್ತೋ ಅಂತ ಹೇಳಿ ನಾವು ಮನುಷ್ಯರನ್ನ ಬೆಂಬಿಡದ ಹಾಗೆ ಇಟ್ಕೊಂಡಿದೀವಿ. ಮನುಷ್ಯರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ, ಮನುಷ್ಯರನ್ನ ಜಾಸ್ತಿ ನಂಬಿದೀವಿ. ಈಗಂತೂ ಎಲೆಕ್ಷನ್ ಬರ್ತಾ ಇದೆ, ಖಂಡಿತ ನಮ್ಮೆಲ್ಲ ಆಲೋಚನೆಗಳು ಮನುಷ್ಯರ ಮೇಲೆ ಇದೆ ವಿನಃ ದೇವ್ರ ಮೇಲೆ ಇಲ್ಲ. ಮನುಷ್ಯ ಮನಸ್ಸು ಮಾಡಿದ್ರೆ ಖಂಡಿತ ಮಾಡ್ತಾನೆ. ಇದೆಲ್ಲವನ್ನ ಸಹ ದೇವರು ಪುಸ್ತಕದಲ್ಲಿ ಬರೀತಾ ಇದ್ದಾನೆ ಪ್ರಿಯರೇ. ಯಾರ ಮೇಲೆ ನಾವು ಆತ್ಕೊಂಡಿದ್ದೇವೆ, ಯಾರನ್ನ ಘನಪಡಿಸ್ತಾ ಇದ್ದೇವೆ, ಯಾರಿಗೆ ನಾವು ಭಯ ಪಡ್ತಾ ಇದ್ದೇವೆ? ಯಾರಿಗೆ ಭಯ ಪಡಬೇಕಾಗಿತ್ತು ಈ ಪಶ್ಚಾತ್ತಾಪ ಸಮಸ್ಯೆ ಬಂದಾದ್ಮೇಲೆ ನಾವು ಪಟ್ರೆ, ಕಷ್ಟ ಬಂದಾದ್ಮೇಲೆ ಪಟ್ರೆ, ನೋವು ಕಾಯಿಲೆಗಳು ಬಂದಾದ್ಮೇಲೆ ಪಟ್ರೆ ಪ್ರಯೋಜನ ಇಲ್ಲ. ಎಚ್ಚರಿಕೆ ಆಲೋಚನೆಗಳನ್ನ ಪವಿತ್ರ ಆತ್ಮ ಪ್ರತಿಯೊಬ್ಬೊಬ್ಬರಿಗೂ ಮುಂಚೆನೆ ಕೊಡ್ತಾನೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಐದನೇದಾಗಿ ಆತನ ಗುಣ ಹೊಟ್ಟೆ ಕಿಚ್ಚು. ಅವನಿಗೆ ಸಿಗ್ತಾ ಇದೆಯಲ್ಲ, ಅವನ್ನ ಜನ ಹೊಗಳ್ತಾ ಇದಾರಲ್ಲ, ಬೇರೊಬ್ಬನ ಕೊಂಡಾಡ್ತಾ ಇದಾರಲ್ಲ, ಅವನು ಒಳ್ಳೆತನನ ಇನ್ನೊಬ್ರು ಹೇಳ್ತಿದಾರಲ್ಲ, ನನ್ನ ಬಗ್ಗೆ ಯಾರೋ ಮಾತಾಡ್ತಾ ಇಲ್ವಲ್ಲ. ನಮ್ಮ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮಲ್ಲಿ ಒಳ್ಳೆತನ ಇದ್ರೆ ಮಾತಾಡ್ಲಿ. ನಮ್ಮಲ್ಲಿ ಒಳ್ಳೆತನ ಇಲ್ಲ ಅಂತ ಜನ ಮಾತಾಡ್ತಾ ಇಲ್ಲ. ಯಾವ ಜನಕ್ಕೂ ನಾವು ಹೋಗಿ ಹೇಳಲ್ಲ, ನಾನು ಒಳ್ಳೆಯವನು, ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ, ಹೇಳು ಅಂತ. ಇಲ್ಲ. ಇವತ್ತು ಈ ಗುಣ ನಮ್ಮಲ್ಲಿ ಹೊಟ್ಟೆ ಕಿಚ್ಚು ಪಡುವಂತ ಗುಣ ಎಲ್ಲಿವರೆಗಿರ್ತದೆ, ಅಲ್ಲಿವರೆಗೂ ನಾವು ಆ ಸ್ಥಾನಮಾನಕ್ಕೆ ಯೋಗ್ಯರಾಗಿ ನಡೆಯೋದಿಲ್ಲ. ಸೌಲ ಹೊಟ್ಟೆ ಕಿಚ್ಚು ಪಡ್ತಾನೆ, ದಾವಿದನ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾನೆ. ಜನಗಳು ದಾವಿದನನ್ನ ಹೊಗಳಿದಾಗ ಆತನಿಗೆ ಸಹಿಸಲಾರದಂತ ಕೋಪ ಬರುತ್ತೆ. ಪ್ರಿಯರೇ, ಈ ಗುಣಗಳಿಂದ ಸೌಲ ಆ ಉನ್ನತವಾದಂಥ ಸ್ಥಾನದಿಂದ ಕೆಳಗಡೆ ಬರಬೇಕಾಯ್ತು. ದಾವಿದನ ಆಲೋಚನೆಗಳನ್ನ ನಾವು ಒಂದ್ಸತಿ ನೆನೆಸ್ಕೊಳ್ಳೋಣ. ಆತ ಇಸ್ರಾಯೇಲ್ ಜನಾಂಗದ 2ನೇ ಅರಸ. ಆತನ ಗುಣಗಳು 2ನೇದಾಗಿ ಹೇಳುತ್ತೆ, ಟ್ರಸ್ಟೆಡ್ ಗಾಡ್, ಇಂಪ್ಲಿಸಿಟಿ. ಆತ ದೇವರನ್ನ ಹೇಗೆ ವಿಶ್ವಾಸ ಇಟ್ಟ ಅಂದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಅಪಾರವಾದಂಥ ನಂಬಿಕೆ. ನಿಮಗೆ ಗೊತ್ತು ಆ ನಂಬಿಕೆ ಹೇಗಿತ್ತು, ಎಲ್ಲಿತ್ತು? ಆ ಚಿಕ್ಕ ಪ್ರಾಯದಲ್ಲಿ ಆ ದೊಡ್ಡ ಗೊಲ್ಯಾತನನ್ನ ಹೊಡಿಬೇಕಾದ್ರೆ, ನೀವು ಅಸ್ತ್ರಗಳಿಂದ ನೀವು ಬರಬಹುದು, ಆದರೆ ನಾನು ದೇವರ ನಾಮದಿಂದ ಬರ್ತೇನೆ ಎಂಬುದಾಗಿ ಹೇಳ್ತಾನೆ. ಅದು ಆತ ದೇವರ ಮೇಲೆ ಇಟ್ಟಂತ ಒಂದು ವಿಶ್ವಾಸ. ಚಿಕ್ಕ ಪ್ರಾಯದಲ್ಲೇ
ದೇವರು ಅವನ ಮನಸ್ಸನ್ನ ನೋಡ್ದ. ಅದಕ್ಕಾಗಿ ಸ್ವಾಮಿ ಹೇಳ್ತಾನೆ, ಎ ಮ್ಯಾನ್ ಆಫ್ಟರ್ ಹಿಸ್ ಓನ್ ಆರ್ಟ್ ಅಂತ. ಆತ ನನಗೆ ಹೃದಯಕ್ಕೆ ತುಂಬಾ ಹತ್ತಿರವಾಗಿರತಕ್ಕಂಥ ವ್ಯಕ್ತಿ ಅಂತ. ದೇವರು ಪ್ರಾಮಾಣಿಕತೆಗೆ ಮೆಚ್ಚುತ್ತಾನೆ, ವಿಶ್ವಾಸಕ್ಕೆ ಮೆಚ್ಚುತ್ತಾನೆ, ನಂಬಿಕೆಗೆ ಮೆಚ್ಚುತ್ತಾನೆ. ಈ ವಿಶ್ವಾಸ, ಈ ನಂಬಿಕೆ ಸೌಲ ಜನಗಳ ಮೇಲೆ ಇಟ್ಟಿದ್ದ ವಿನಃ ದೇವರ ಮೇಲೆ ಇರಲಿಲ್ಲ. ಮೂರನೇದಾಗಿ ದಾವೀದನ ಗುಣ, ಈ ಕನ್ಸರ್ಡ್ ಅಬೌಟ್ ಗಾಡ್ಸ್ ವಿಲ್. ಯಾವಾಗಲೂ ದೇವರ ಚಿತ್ತವನ್ನು ಹುಡುಕ್ತಾ ಹೊರಟಿದ್ದ. ಸ್ವಾಮಿ, ನಾನೇನ್ ಮಾಡ್ಲಿ ಮುಂದೆ? ಇದು ನಿನ್ನ ಚಿತ್ತನ ನನಗೆ ತೋರಿಸು ಸ್ವಾಮಿ, ನಿನ್ನ ಚಿತ್ತಾನುಸಾರ ನಾನು ನಡೀತೇನೆ. ದೇವ್ರ ಮೇಲೆ ಹತ್ಕೊಂಡಿದ್ದ. ಇವತ್ತು ನಾವು ಯಾರ ಮೇಲೆ ಹತ್ಕೊಂಡಿದ್ದೀವಿ? ಯಾರ ಮೇಲೆ ನಾವು ಹತ್ಕೊಂಡಿದ್ದೀವಿ? ಯಾರನ್ನ ಮೆಚ್ಚಿಸ್ತಾ ಇದ್ದೀವಿ? ಯಾರಿಗೋಸ್ಕರ ಜೀವಿಸ್ತಾ ಇದ್ದೀವಿ? ಯಾವಾಗ್ಲೂ ಕುಟುಂಬನೇ ಮೆಚ್ಚೋದಾ? ಯಾವಾಗ್ಲೂ ನಮ್ಮೂರನ್ನೇ ಮೆಚ್ಚೋದಾ? ಅನೇಕ ಕಡೆ ನಾವು ನೋಡ್ತೇವೆ, ಒಂದು ಅಧಿಕಾರ ಸಿಕ್ಕಿದ್ರೆ ಆ ಕುಟುಂಬದಲ್ಲಿ ಎಲ್ಲಾ ಕಡೆ ಅಧಿಕಾರದಲ್ಲಿ ಇರ್ತಾರೆ, ಎಲ್ಲಾ ಕಡೆ ಇರ್ತಾರೆ. ಇದೆಲ್ಲವನ್ನ ನಾವು ಕಣ್ಣಾರೆ ಕಾಣ್ತಾ ಇರ್ತಕ್ಕಂಥ ದೃಶ್ಯಗಳು. ಆದ್ರೆ ಒಂದನ್ನು ಯೋಚನೆ ಮಾಡೋಣ, ದೇವ್ರೆ ಇದು ನಿನ್ನ ಚಿತ್ತನ? ನಾವು ಪ್ರತಿದಿನ ದೇವ್ರ ಹತ್ರ ಬಂದು ಕೇಳ್ಕೋಬೇಕಂತೆ. 4ನೇದಾಗಿ ಹೇಳುತ್ತೆ, ಕನ್ಫೆಸ್ಡ್ ಹಿಸ್ ಸಿನ್. ಆತ ತಾನು ಮಾಡಿರ್ತಕ್ಕಂಥ ಪಾಪವನ್ನ ದೇವರಿಗೆ ಅರ್ಪಿಸಿಕೊಟ್ಟ, ಮನಸಾರೆ ಅರ್ಪಿಸಿಕೊಟ್ಟು ತನ್ನ ಪಾಪಕ್ಕೆ ಕ್ಷಮೆಯನ್ನು ಕೇಳ್ತಾನೆ. ಆತ ಪಶ್ಚಾತ್ತಾಪ ಪಡ್ತಾನೆ. ಆ ಪಶ್ಚಾತ್ತಾಪದ ಅಧ್ಯಾಯ 51ನೇ ಕೀರ್ತನೆ, ಅದನ್ನ ನಾವು ಓದಬಹುದು. ಮಾನಸಾಂತರ ಪಟ್ಟ ದೇವರು ಆತನನ್ನ ಕ್ಷಮೆಯಲ್ಲಿ ನಡೆಸ್ತ. ಆತನ ಏಳಿಗೆಯಲ್ಲಿ ದೇವರ ವಿಶೇಷವಾದಂತ ಕೊಡುಗೆಯನ್ನು ಆತ ನೋಡ್ತಾನೆ. ಸಾಮುವೇಲ 15ನೇ ಅಧ್ಯಾಯ 22ನೇ ವಚನ ಹೇಳೋ ಪ್ರಕಾರ, ಒಬಿಡಿಯನ್ಸ್ ಇಸ್ ಬೆಟರ್ ದೆನ್ ಸ್ಯಾಕ್ರಿಫೈಸ್ ಅಂತ ಹೇಳುತ್ತೆ. ನಾವು ವಿಧೇಯತ್ವಕ್ಕೆ ಸ್ವಾಮಿ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚಲ್ಲ. ದೇವರಿಗೆ ಬಲಿಗಳು ಬೇಡ, ತ್ಯಾಗಗಳು ಬೇಡ. ದೇವರಿಗೆ ಬೇಕಾಗಿರ್ತಕ್ಕಂಥದ್ದು ಕೇವಲ ನಮ್ಮ ಹೃದಯದಲ್ಲಿ ನಾವು ಮಾಡುವಂತ ಆಲೋಚನೆ. ಅದು ವಿಧೇಯತ್ವದ ಆಲೋಚನೆ ಮಾತ್ರ. ವಿಧೇಯರಾಗಿರಬೇಕು, ಅಷ್ಟು ಮಾತ್ರ, ಬಿಟ್ರೆ ಬೇರೆ ಏನಿಲ್ಲ. ಟೆಸ್ಟ್ ಆಫ್ ಲಾಯಲ್ಟಿ. ಆದಿ ಕಾಂಡದಿಂದನೂ ಸಹ ದೇವರು ಅದೇ ಟೆಸ್ಟ್ ಮಾಡ್ತಾ ಇದ್ದಾನೆ. ಈಗಲೂ ಅದೇ ಟೆಸ್ಟ್ ಮಾಡ್ತಾ ಇದ್ದಾನೆ. ನಾಳೆನೂ ಅದೇ ಟೆಸ್ಟ್ ಮಾಡ್ತೇನೆ. ಟೆಸ್ಟ್ ಆಫ್ ಲಾಯಲ್ಟಿ. ಇವರು ನನಗೆ ವಿಧೇಯರಾಗಿ ಇದ್ದಾರಾ? ಇವರು ನನಗೆ ನ್ಯಾಯಬದ್ಧವಾಗಿದ್ದಾರಾ? ಇವರು ನನಗೆ ಮಹಿಮೆನ ತರಿಸ್ತಾರ? ನನ್ನನ್ನ ಪ್ಲೀಸ್ ಮಾಡ್ತಾರ? ಇಷ್ಟೇ ಸ್ವಾಮಿ ಕೇಳ್ತಾ ಇರೋದು. ಅಷ್ಟು ಬಿಟ್ರೆ ಬೇರೇನು ಕೇಳ್ತಾ ಇಲ್ಲ. ನಮ್ಮ ಹತ್ರ ಇರೋ ಆಸ್ತಿ ಕೊಡಿ, ಒಳ್ಳೆ ಬಟ್ಟೆಗಳಾಗ್ತೀರಾ ಅದನ್ನು ಕೊಡಿ, ಕಾರು ಬಂಗ್ಲೋ ಇದೆ ಅದನ್ನ ಕೊಡಿ. ಸ್ವಾಮಿ ಎಲ್ಲೂ ಕೇಳಿಲ್ಲ. ಸ್ವಾಮಿ ಹೇಳ್ತಾನೆ, ಅದೇ 1 ಸಮುವೇಲ 16ನೇ ಅಧ್ಯಾಯ 7ನೇ ವಚನದಲ್ಲಿ, ದೇವರು ಹೃದಯವನ್ನ ನೋಡ್ತಾನೆ, ಮನುಷ್ಯ ಹೊರಗಡೆ ಇರತಕ್ಕಂಥದ್ದನ್ನ ನೋಡ್ತಾನೆ. ಇವತ್ತು ನಾವು ಕಾರಲ್ಲಿ ಬಂದ್ರೆ, ಒಳ್ಳೆ ಬಟ್ಟೆ ಹಾಕೊಂಡ್ಬಂದ್ರೆ, ಜನ ನಮ್ಮನಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಗೊತ್ತಾ? ಎಲ್ಲಿಗೆ ಬೇಕಾದ್ರೆ ಮುಂದೆ ಬಿಟ್ಬಿಡ್ತಾರೆ ಬೇಗ. ಒಳ್ಳೆ ಸೂಟು ಬೂಟು ಕಾರು. ಮನುಷ್ಯ ನೋಡಿದ ಹೊರಗಡೆ ಅಪಿಯರೆನ್ಸ್ ಅಷ್ಟೇ, ಔಟ್ವರ್ಡ್ ಅಪಿಯರೆನ್ಸ್ ಅಷ್ಟೇ. ಒಳಗಡೆ ಅವನು ಒಳ್ಳೆಯವನು ಕೆಟ್ಟವನು, ಅವನು ಯಾರು, ಅವನು ಹೇಗಿದ್ದಾನೆ, ಅವನ ಜೀವನ ಹೇಗಿದೆ, ಇದು ಯಾರೂ ಸಹ ನೋಡಲ್ಲ. ಆದ್ರೆ ಸ್ವಾಮಿ ಸೌಲನ ಹೃದಯವನ್ನ ನೋಡ್ದ, ದಾವಿದನ ಹೃದಯವನ್ನ ನೋಡ್ದ. ಏದೇನ್ ತೋಟದಲ್ಲಿ ಆದಮನ ಹೃದಯವನ್ನ ಸ್ವಾಮಿ ನೋಡ್ದ, ಹೌಳ ಹೃದಯವನ್ನ ನೋಡ್ದ. ಇವತ್ತು ನನ್ನ ಹೃದಯವನ್ನು ನೋಡ್ತಾ ಇದ್ದೇನೆ, ನಿಮ್ಮ ಹೃದಯವನ್ನು ನೋಡ್ತಾ ಇದ್ದೇನೆ. ಸ್ವಾಮಿ ಒಳಗಡೆ ಇರತಕ್ಕಂಥ ಆಲೋಚನೆಗಳು ಏನು ಎಂಬುದಾಗಿ ಸ್ವಾಮಿಗೆ ಗೊತ್ತು. ಪ್ರೇರೆ, ದಾವಿದ 78-72ನೇ ವಚನ ಕೀರ್ತನೆಗಳಲ್ಲಿ ಹೇಳುತ್ತೆ, ಯಥಾರ್ಥವಂತನಾಗಿದ್ದ, ಹಾಗಾಗಿ ಸ್ವಾಮಿ ಆತನನ್ನು ಆಯ್ಕೆ ಮಾಡಿಕೊಂಡ ಅಂತ. ಪ್ರೇರೆ, ಈ ಮುಂಜಾನೆ ವೇಳೆ ನಿಮಗೆ ನಾನು ಹೇಳೋದೇನೆಂದ್ರೆ, ನಾವೆಲ್ಲರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ದೇವರಿಗೆ ವಿರೋಧವಾಗಿ ನಿಂತಿದ್ದೇವೆ. ಆಜ್ಞೆಗಳನ್ನು ಕೈಕೊಂಡು ನಡೀತಾ ಇಲ್ಲ. ಸ್ವಾಮಿಯ ಆಲೋಚನೆಗಳನ್ನು ನಾವು ಬಯಸ್ತಾ ಇಲ್ಲ. ಸ್ವಾಮಿ ಇದು ನಿನ್ನ ಚಿತ್ತಾನ ಅಂತ ನಾವು ಕೇಳ್ತಾ ಇಲ್ಲ. ಸ್ವಾಮಿ ಮೇಲೆ ನಾವು ವಿಶ್ವಾಸ ಇಟ್ಟಿಲ್ಲ. ಆದ್ರೆ ನಮಗೆ ಪದವಿ ಬೇಕು. ದೇವರು ಎಲ್ಲವನ್ನ ಕೊಡ್ತಾನೆ, ಈಗಾಗ್ಲೇ ಕೊಟ್ಟಿದ್ದಾನೆ. ಒಂದು ವೇಳೆ ಪದವಿಯಲ್ಲಿ ಇರ್ತಕ್ಕಂಥ ನಾವುಗಳು ಅದಕ್ಕೆ ನಾವು ಘನ ಮಾನ ಮಹಿಮೆ ತೋರಿಸದೆ ಹೋದ್ರೆ ನಾವು ಯಾವತ್ತು ಅಲ್ಲಿಂದ ಬೀಳ್ತೇವೋ ಗೊತ್ತಿಲ್ಲ. ಒಂದು ವೇಳೆ ಆ ಮಹಿಮೆನ ನಾವು ತೋರಿಸ್ಲೇ ಇಲ್ಲ, ಇನ್ನೂ ನಾವು ಗದ್ದಿಗೆಯಲ್ಲಿ ಇದ್ದೇವೆ, ಅಧಿಕಾರದಲ್ಲಿ ಇದ್ದೇವೆ ಅನ್ನೋದಾದ್ರೆ, ನಾವು ಆ ಗುಣಗಳನ್ನ ಬೆಳೆಸ್ಕೊಳ್ಳೋಣ, ದಾವಿದನ ಗುಣಗಳನ್ನ ಬೆಳೆಸ್ಕೊಳ್ಳೋಣ. ಅದು ನಮಗೆ ಆಶೀರ್ವಾದವಾಗಿ ಪರಿಣಮಿಸುತ್ತೆ ವಿನಃ ಶಾಪವಾಗಿ ಪರಿಣಮಿಸೋದಿಲ್ಲ.
ದೇವರು ದಾವೀದನ ಜೀವಿತದಲ್ಲಿ ಮಾಡಿದ ಏಳಿಗೆಗಳು, ಆಶೀರ್ವಾದಗಳು, ಅದು ದೇವರು ನಮ್ಮ ಜೀವಿತಗಳಲ್ಲೂ ಸಹ ಮಾಡಲಿ. ಸೌಲನ ಆಲೋಚನೆಗಳು ನಮಗೆ ಗೊತ್ತಾಗಿದೆ, ದಾವೀದನ ಆಲೋಚನೆಗಳು ಗೊತ್ತಾಗಿದೆ. ದೇವರು ಮನಸ್ಸನ್ನ ನೋಡ್ತಾನೆ ವಿನಃ ಹೊರಗಡೆ ಇರ್ತಕ್ಕಂಥ ನಮ್ಮ ಐಷಾರಾಮಿ ಜೀವನ ನೋಡಲ್ಲ. ದೇವರಿಗೆ ಬೇಕಾಗಿರೋದು ನಮ್ಮ ಮುಗ್ಧ ಮನಸ್ಸು. ಆ ಮನಸ್ಸನ್ನ ದೇವರಿಗೆ ಅರ್ಪಿಸ್ಕೊಡೋಣ. ನಮ್ಮ ಮನಸ್ಸಿನ ಮೇಲೆ ನಮ್ಮ ಜೀವನ ನಿಂತಿದೆ, ನಮ್ಮ ಆಲೋಚನೆಗಳ ಮೇಲೆ ನಮ್ಮ ಜೀವನ ನಿಂತಿದೆ. ನಾವು ಮಾಡುವಂತ ಆ ಆಜ್ಞೆಗಳನ್ನ ಕೈಕೊಳ್ಳುವಂತ ಮನಸ್ಸುಗಳ ಮೇಲೆ ನಮಗೆ ಆಶೀರ್ವಾದಗಳು ನಿಂತಿದೆ. ಆಶೀರ್ವಾದಗಳನ್ನು ಹೇರಳವಾಗಿ ಪಡೆಯೋಣ. ದೇವರು ಈ ದಿನದಲ್ಲಿ ನಮ್ಮೆಲ್ಲರನ್ನ ಅದ್ಭುತವಾಗಿ ನಡೆಸಲಿ, ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ಉತ್ತಮವಾದಂತಹ ಸಂದೇಶಕ್ಕಾಗಿ ಬೋಧಕರಾದಂತಹ ರವಿಚಂದ್ರ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಚಾಟ್ ಅಲ್ಲಿ ಪ್ರಾರ್ಥನೆಯನ್ನು ಹಾಕಿದ್ದಾರೆ, ದಯಮಾಡಿ ಅದನ್ನ ನೋಡ್ಕೊಳ್ಬೇಕೆಂಬ ಕೇಳ್ಕೊಳ್ತೇನೆ. ಬೋಧಕರಾದಂತ ಅಮಿತ್ ಅವರು 1 ರಿಂದ 12 ತನಕ ಪ್ರಾರ್ಥನೆ ಮಾಡ್ಬೇಕೆಂಬ ಕೇಳ್ಕೊಳ್ತೇನೆ. 13 ರಿಂದ ಮುಂದಿನ ಭಾಗವನ್ನ ಬೋಧಕರಾದಂತ ಜಾನ್ಸನ್ ಯೇಸುದಾಸ್ ಅವರು ಮಾಡಬೇಕೆಂಬುದಾಗಿ ಕೇಳ್ತಾರೆ. ಓಕೆ, ಪ್ರಾರ್ಥನೆ ಮಾಡೋಣ. ದೇವಾದಿದೇವನೇ, ರಾಜಾದಿರಾಜನೇ, ಕರ್ತರ ಕರ್ತನೆ, ಒಡೆಯರ ಒಡೆಯನೇ, ವಿಮೋಚಕನೇ, ಬಿಡುಗಡೆ ನಾಯಕನೇ, ಸ್ತುತಿಗೆ ಪಾತ್ರನೇ, ಸ್ತೋತ್ರಕ್ಕೆ ಅರ್ಹನೇ. ಅಪ್ಪ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ನಾನು ಅನಂತ ಅನಂತ ಸ್ತುತಿ ಸ್ತೋತ್ರಗಳು ಸಲ್ಲಿಸುವಂತವನಾಗಿದ್ದೇನೆ ಕರ್ತ. ಮುಂಜಾನೆಯ ವೇಳೆಯಲ್ಲಿ ಹಕ್ಕಿಗಳ ಚಿಲಿಪಿಲಿಯೊಂದಿಗೆ, ಕರ್ತನೆ ಸೂರ್ಯನೊಂದಿಗೆ ಸ್ವಾಮಿ, ಈ ದಿನ ನಿನ್ನ ನಾಮದಲ್ಲಿ ನಾವು ಉದಯ ಕಾಲದಲ್ಲಿ ಎದ್ದು ದೇವರೇ ನೇರವಾಗಿ ನಿನ್ನ ಪರಿಶುದ್ಧವಾದಂತ ಸಮ್ಮುಖಕ್ಕೆ ಈ ಒಂದು ಝೂಮ್ ಮಾಧ್ಯಮದಲ್ಲಿ ಕೂಡಿ ಬರ್ಲಿಕ್ಕಾಗುವಂತೆ ನಿಂತನೆ ಸಹಾಯವನ್ನು ಮಾಡಿಕೊಟ್ಟಿದೆ ರಕ್ಷಕನೇ. ಅದಕ್ಕಾಗಿ ಸ್ತೋತ್ರ. ಇಲ್ಲಿಯ ತನಕ ದೇವರೇ ಪರಲೋಕದ ಸ್ವರವನ್ನು ನಾವು ಕೇಳಿದ್ದೇವೆ ಕರ್ತನೆ. ದೇವ, ನಮಗೆ ಎಂತದೋ ಜವಾಬ್ದಾರಿಯನ್ನು ಕೊಟ್ಟಿದೆ ಸ್ವಾಮಿ. ಅದು ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಆದ್ರ ಆ ಜವಾಬ್ದಾರಿಯಲ್ಲಿ ನಾವು ಬಹಳ ನಿಷ್ಠೆ ಉಳ್ಳವರಾಗಿ, ನಿನಗೆ ಮಹಿಮೆ ಪಡಿಸುವಂತವರಾಗಿ, ನಿನ್ನನ್ನು ಮೇಲೆತ್ತುವವರಾಗಿ, ನಿನಗೆ ಕೃತಜ್ಞತೆ ಉಳ್ಳವರಾಗಿ ನಾವು ಜೀವಿಸ್ಲಿಕ್ಕಾಗುವಂತೆ ನಿಂತನೆ ಸಹಾಯ ಮಾಡು ಕರ್ತನೆ. ಅಪ್ಪ, ಜನರೆಲ್ಲ ಸೌಲನನ್ನು ಕೇಳ್ಕೊಂಡ್ರು ಸ್ವಾಮಿ, ಆದ್ರೆ ಸೌಲನು ನಿನಗೆ ವಿಧೇಯನಾಗ್ಲಿಲ್ಲ ದೇವ್ರೆ. ಆತನು ಬಿದ್ದು ಹೋದ ಸ್ವಾಮಿ. ಆ ರೀತಿಯಾಗಿ ನಮ್ಮ ಜೀವಿತವಾಗಿರಬಾರ್ದಪ್ಪ. ನಾವು ನಿನ್ನನ್ನೇ ಆತುಕೊಂಡು ನಿನ್ನ ಸಾಮ್ರಾಜ್ಯದಲ್ಲಿ ಸ್ವಾಮಿ ನಾವೆಲ್ಲರೂ ಮಕ್ಕಳಾಗಿ ಜೀವಿಸ್ಲಿಕ್ಕೆ ನಿಂತನೆ ಸಹಾಯವನ್ನು ಮಾಡಿ ಎಂಬುದಾಗಿ ನಿಮ್ಮನ್ನು ಪ್ರಾರ್ಥಿಸ್ತಾ ಇದ್ದೇವೆ ಕರ್ತನೆ. ಓ ತಂದೆಯ ದೇವರೇ, ಬಂದಂತ ವಾಕ್ಯಗಳಿಗಾಗಿ ಸ್ತೋತ್ರ ಹೇಳ್ತೇನಪ್ಪ. ಕೊಟ್ಟಂತ ಬೋಧಕರಿಗಾಗಿ ವಂದನೆ ಹೇಳ್ತೇನೆ ಸ್ವಾಮಿ. ಅವರನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡು, ಅವರ ಸೇವೆಯನ್ನು ಆಶೀರ್ವಾದ ಮಾಡು, ಅವರ ಪ್ರಾಂತ್ಯವನ್ನು ಆಶೀರ್ವಾದ ಮಾಡು, ಅವರ ಸಭಾ ಪಾಲಕರುಗಳನ್ನ ಆಶೀರ್ವಾದ ಮಾಡು. ಉತ್ತಮವಾಗಿ ಎಲ್ಲರೂ ಸಹ ಸೇವೆ ಮಾಡ್ಲಿಕ್ಕಾಗುವಂತೆ ಅವ್ರನ್ನ ಉಪಯೋಗಿಸಿಕೊಳ್ಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಕರ್ತನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಂದೆ ಅನೇಕ ಪ್ರಾರ್ಥನೆ ವಿಜ್ಞಾಪನೆಗಳಿದೆ ಸ್ವಾಮಿ. ಒಂದೊಂದು ಪ್ರಾರ್ಥನೆ ವಿಜ್ಞಾಪನೆ ನಿಂತನೆ ಕೇಳಿ ನಮಗೆ ಸದುತ್ತರವನ್ನು ದಯಪಾಲಿಸಿ ಕೊಡಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ. ವಿಶೇಷವಾಗಿ ಕೊಡ್ತಾರ, ಸಂಬಳ ಹೆಚ್ಚು ಕೊಡ್ತಾರ, ಅವರು ಕೊಡ್ತಾರ. ಅನೇಕ 1 ವರ್ಷ 8 ತಿಂಗಳಾಗಿದೆ ಸ್ವಾಮಿ. ಕರ್ತನೆ, ಈ ಮಗಳಿಗೆ ಹೆಲ್ತ್ ಇಶ್ಯೂ ಇದೆ ಕರ್ತನೆ. ಆ ಪಾಪವನ್ನು ಆಶೀರ್ವಾದ ಮಾಡು, ಆ ಮಗುವಿಗೆ ಆರೋಗ್ಯ ಕೊಡು ಕರ್ತ. ಹಾಗೂ ವಿಶೇಷವಾಗಿ ಎಲೆಜಾ, ಈ ಮಗುವಿಗೆ ಕಿಡ್ನಿ ಬ್ಲಾಕ್ ಆಗಿದೆ ಸ್ವಾಮಿ. ಅದಕ್ಕೋಸ್ಕರ ಆ ಮಗು ಅಂಡರ್ಗೋ ಸರ್ಜರಿಗೆ ಹೋಗ್ತಿದೆ ಕರ್ತನೆ. ನಿನ್ನ ಕೃಪೆ ಆ ಪಾಪನ ಮೇಲೆ ಚಾಚು, ಆ ಒಂದು ಆಪರೇಷನ್ ಸಕ್ಸಸ್ ಮಾಡ್ಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ ಕರ್ತ. ವಿಶೇಷವಾಗಿ ಸಾಮಿಲ್ ಡಿ ಅವ್ರ ಹೆಲ್ತ್ ರಿಕವರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇನೆ. ಅವ್ರನ್ನ ಆಶೀರ್ವಾದ ಮಾಡಪ್ಪ ಸ್ವಾಮಿ. ನಿಮ್ಮ ಚಿತ್ತಕ್ಕೆ ಅವ್ರ ಜೀವಿತ ನಡೆಸು, ಅವ್ರನ್ನ ಕಾಪಾಡ್ಬೇಕಾಗಿ ನಿಮ್ಮನ್ನು ಪ್ರಾರ್ಥಿಸ್ತಾ ಇದ್ದೇವೆ. ನಂಜಮ್ಮ, ಆ ಒಂದು ಮಗಳ ಹೆಲ್ತಿಗೋಸ್ಕರ ಪ್ರಾರ್ಥಿಸ್ತೇನೆ. ಮಗಳನ್ನ ಆಶೀರ್ವಾದ ಮಾಡು, ಮಗಳಿಗೆ ಆರೋಗ್ಯ ಕೊಟ್ಟು ಕಾಪಾಡ್ಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಸವಿತಾ, ಕುಷ್ಟಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಮಗಳನ್ನು ವಿಶೇಷವಾಗಿ ಸ್ಪರ್ಶಿಸು, ನಿಂತನೆ ಮುಟ್ಟು, ಮಗಳಿಗೆ ಆರೋಗ್ಯ ಕೊಟ್ಟು ನಿನ್ನ ನಾಮದ ಮಹಿಮೆಗೋಸ್ಕರ ಮಗಳು ಜೀವಿಸ್ಲಿಕ್ಕಾಗುವಂತೆ ನಿಂತನೆ ಸಹಾಯ ಮಾಡು.
ಸೂಜನ್ ಮಾರ್ಟಿನಿಗೋಸ್ಕರ ಪ್ರಾರ್ಥಿಸ್ತೇನೆ. ಅವರು ಓಲ್ಡ್ ಏಜ್ ಆಗಿದೆ ಸ್ವಾಮಿ. ಕರ್ತನೇ, ನಿನ್ನ ಕೃಪೆ ಮಗಳ ಮೇಲೆ ಚಾಚು. ಮುಪ್ಪಿನ ಕಾಲದಲ್ಲಿ ನಾನು ನಿಮ್ಮನ್ನು ಹೊರತು ನಿಮ್ಮದಾಗಿ ವಾಗ್ದಾನ ಮಾಡಿದ್ದೆ. ಹಾಗೆ ಮಗಳನ್ನು ಆಶೀರ್ವಾದ ಮಾಡ್ಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ. ವಿಶೇಷವಾಗಿ ಕರ್ತನೆಯ ಸಂದರ್ಭದಲ್ಲಿ ಜಾನ್ ಡೇವಿಡ್ ಐ ಹೆಲ್ತ್ಗೋಸ್ಕರ ಪ್ರಾರ್ಥಿಸ್ತೇನೆ. ಅವರ ಜ್ಞಾನಸಿಗೋಸ್ಕರ ಪ್ರಾರ್ಥಿಸ್ತೇನೆ ಸ್ವಾಮಿ. ಕರ್ತನೇ, ನಿನ್ನ ಕೃಪೆ ಆ ಮಕ್ಕಳ ಮೇಲೆ ಚಾಚು ಸ್ವಾಮಿ. ಆತ ನಿನ್ನಲ್ಲಿ ಭಯ ಭಕ್ತಿ ಉಳ್ಳಂತ ಮಗನಾಗಿದ್ದಾನೆ. ನಿನ್ನನ್ನೇ ಆತುಕೊಂಡಿದ್ದಾನೆ, ನಿನ್ನನ್ನೇ ಸ್ಮರಿಸ್ತಾ ಇದ್ದಾನಪ್ಪ ಸ್ವಾಮಿ. ವಿಶೇಷವಾಗಿ ಅವರ ಕೂಗನ್ನು ಕೇಳು, ಅವರಿಗೆ ಸದುತ್ತರವನ್ನು ದಯಪಾಲಿಸಿ ಕೊಡು ಕರ್ತನೆ. 2000 ವರ್ಷಗಳ ಹಿಂದೆ ಎಷ್ಟು ಅದ್ಭುತ ಕಾರ್ಯಗಳನ್ನು ಮಾಡಿದಲ್ಲ ದೇವ್ರೆ, ಅದೇ ದೇವರು ಈಗಲೂ ನೀನು ಮಾಡಲು ಶಕ್ತನಾಗಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನಲ್ಲಿ ಎಲ್ಲವೂ ಸಾಧ್ಯವಿದೆ ಕರ್ತನೆ. ಅದಕ್ಕಾಗಿ ನಿನ್ನ ಕೃಪೆ ಅವ್ರ ಮೇಲೆ ಚಾಚಿ ಅವರನ್ನು ಕರುಣಿಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದಾನಪ್ಪ. ವಿಶೇಷವಾಗಿ ಕರ್ತನೆ, ಈ ಒಂದ್ ಸಂದರ್ಭದಲ್ಲಿ ಮತ್ತೊಂದ್ ಸಾರಿ ಈಗೋ ಪ್ರೇಮ ಕೋಲ್ಕರ್ಗೋಸ್ಕರ ಪ್ರಾರ್ಥಿಸ್ತೇನೆ. ನಂದಿತಾ ಕಿಡ್ನಿ ಹೆಲ್ತ್ಗೋಸ್ಕರ ಪ್ರಾರ್ಥಿಸ್ತೇನೆ. ಎಲ್ಡರ್ ಲೋಕೇಶ್ ಹೆಲ್ತ್ಗೋಸ್ಕರ ಪ್ರಾರ್ಥಿಸ್ತೇನೆ. ರಾಹುಲ್ ಹೆನ್ರಿಗೋಸ್ಕರ ಪ್ರಾರ್ಥಿಸ್ತೇನೆ. ಇವರನ್ನು ವಿಶೇಷವಾಗಿ ಮುಟ್ಟಿರಿ ಸ್ವಾಮಿ, ಸ್ಪರ್ಶಿಸಿರಿ ಕರ್ತನೆ, ಗುಣಪಡಿಸಿರಿ, ಆರೋಗ್ಯ ನೀಡ್ರಿ. ನಿನ್ನ ಕೃಪೆಯಲ್ಲಿ ಅವ್ರು ನಡೆಸ್ಕೊಂಡು ಹೋಗ್ಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಹಾಗೂ ಅಷ್ಟು ಮಾತ್ರವಲ್ಲದೆ ಇನ್ನೂ ಅನೇಕ ಪ್ರಾರ್ಥನೆ ವಿಜ್ಞಾಪನೆಗಳಿದೆ ಸ್ವಾಮಿ. ಅದಕ್ಕೋಸ್ಕರವೂ ಸಹ ಇನ್ನು ಅನೇಕರು ಪ್ರಾರ್ಥಿಸುವಾಗ ಪವಿತ್ರಾತ್ಮ ದೇವರೇ ಅವ್ರ ಪ್ರಾರ್ಥನೆ ಸಹ ನಿನ್ನ ಕೇಳಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಈ ಒಂದು ಝೂಮ್ ಮಾಧ್ಯಮದಲ್ಲಿ ಕೂಡಿ ಬಂದಿರುವ ಪ್ರತಿಯೊಬ್ಬರ ನಿಮ್ಮ ಕಾರ್ಯದಲ್ಲಿ ಸಮರ್ಪಿಸಿ ಕೊಡ್ತಾ ಎಲ್ಲರನ್ನು ವಶಕ್ಕೆ ತೆಗೆದುಕೊಂಡು ಆಶೀರ್ವಾದ ಮಾಡೆಂಬುದಾಗಿ ನಜರೇತಿನ ಏಸು ದೇವರ ಅತಿ ಪರಿಶುದ್ಧವಾದ ನಾಮದಲ್ಲಿ ದಿನನಾಗಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಜಾನ್ಸನ್ ಯೇಸುದಾಸ್, ಇದ್ದೀರಾ? 13ರಿಂದ ಮಾಡ್ಬೇಕಾ? 13ರಿಂದ ಯಾಕೋ ಬಂದಿಲ್ಲ ನನ್ಗೆ ಅನ್ಸ್ತದೆ. ಚಾರ್ಟ್ ನೋಡಿ, ಚಾರ್ಟ್. ಓಕೆ, ಪುಟ್ಟ ಬಾಬು ಅಲ್ಲಿಂದ ಅಂತೀರಾ? ವರಲಕ್ಷ್ಮಿ ಅಂತ ಹೇಳಿ ಪುಡ್ಸುಬ್ಬು ಹೇಳ್ತೀನಿ ಅಂತ ಪ್ರೇಯರ್ ಮಾಡಿ. ಓಕೆ, ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೇ, ಜಗತ್ತಿನ ರಕ್ಷಕನೇ, ಎಲ್ಲರ ಕಷ್ಟಗಳನ್ನು ಪರಿಹಾರ ಮಾಡಿ ಎಲ್ಲರಿಗೆ ಸುಖ ಶಾಂತಿ ಒದಗಿಸುವ ದೇವರೇ ನಿನ್ನ ನಾಮ ಸ್ತೋತ್ರಿಸುತ್ತೇವೆ. ಈ ಒಂದು ಅನುದಿನ ನಮ್ಮನ್ನ ಎಚ್ಚರಿದು ಪ್ರಾರ್ಥಿಸ್ತಕ್ಕಂತ ಒಂದು ಜೂಮ್ ವ್ಯಾಪನ್ನು ವಿಶೇಷವಾಗಿ ಆಶೀರ್ವಾದ ಮಾಡ್ತಾ ಇದಕ್ಕೆ ಸ್ತೋತ್ರಿಸುತ್ತೇವೆ ತಂದೆ. ಇಲ್ಲಿವರೆಗೆ ನಿಮ್ಮ ಸೇವಕರ ಮೂಲಕ ಬಂದಂತ ವಾಕ್ಯ ಸ್ತೋತ್ರಿಸುತ್ತೇವೆ. ರವಿಚಂದ್ರರನ್ನು ಆಶೀರ್ವಾದ ಮಾಡು ಕರ್ತನೆ, ಅವರ ಸೇವೆಯನ್ನು ಆಶೀರ್ವಾದ ಮಾಡ್ಕೊಳ್ತೇನೆ, ಅವ್ರ ಪ್ರಾಂತ್ಯನ ಆಶೀರ್ವಾದ ಮಾಡ್ಬೇಕಾಗಿ ಬೇಡ್ತೇನೆ ಸ್ವಾಮಿ. ದಾವಿದನು ಇರ್ತಂತ ಒಂದು ಜೀವಿತ, ಸೌಲನಿರ್ತಂತ ಜೀವಿತ ತಂದೆ ನಮ್ಗೆ ಗೊತ್ತಾಗಿದೆ ಸ್ವಾಮಿ. ಸೌಲನು ಇರ್ತಂತ ಕೆಟ್ಟ ಯೋಚನೆಗಳಿಂದ ಸ್ವಾಮಿ, ಅವನಿಗೆ ಆತನಿರ್ತಂತ ಒಂದು ಪವಿತ್ರಾತ್ಮನ ಬಿಟ್ಟು ಹೋಗಿ ಸ್ವಾಮಿ ದುರಾತ್ಮ ಬಂತಂದು ನೋಡ್ತೇವೆ ಸ್ವಾಮಿ. ಯಾಕಂದ್ರೆ ಯಾವಾಗ ನಾವು ದೇವ್ರ ವಾಕ್ಯ ಬಿಡ್ತೇವೆ, ದೇವರ ಆಜ್ಞೆಗಳನ್ನು ಮೀರ್ತೇವೆ, ನಮಗೆ ದುರಾತ್ಮನ ಬರ್ತಾನೆ, ದೇವರ ಆತ್ಮ ಬಿಟ್ಟು ಹೋಗ್ತದೆ ಸ್ವಾಮಿ. ಅದಕ್ಕಾಗಿ ನಾವು ಎಲ್ಲ ಆಜ್ಞೆಗಳನ್ನು ಕೈಕೊಂಡು ತಂದೆ ನೀನು ಮಕ್ಕಳಾಗಿ ಜೀವಿಸಲಿಕ್ಕೆ ಸಹಾಯ ಮಾಡ್ಬೇಕಾಗಿ ಬಿಡ್ತೇನೆ. ಸತ್ಯಕ್ಕಾಗಿ ನಿಲ್ಲುವಾಗಿ ಸಹಾಯ ಮಾಡ್ಬೇಕಾಗಿ ಬಿಡ್ತೇನೆ. ಬರೀ ಹೆಸರಿಗೋಸ್ಕರ ನಾವು ಈ ಲೋಕದಲ್ಲಿ ಕ್ರೈಸ್ತರಾಗಿ, ಭಕ್ತರಾಗಿ, ಬೋಧಕರಾಗಿ ಜೀವಿಸಲಾರದೆ ನಿನ್ನ ಸತ್ಯದ ಬೆಳಕಿಗಾಗಿ, ನಿನ್ನ ವಾಕ್ಯಾಗಿ ಜೀವಿಸಿ ತಂದೆ ಅನೇಕ ಮಕ್ಕಳಿಗೆ ಆ ಸತ್ಯದಲ್ಲಿ ಬೆಳಕಿನ ನಡೆಸ್ತಕ್ಕಂಥ ರಾವಂತೆ ಸಹಾಯ ಮಾಡು. ಈ ಸಮಯದಲ್ಲಿ ಸ್ವಾಮಿ ನೀನು ಪ್ರಾರ್ಥನೆ ಕೇಳೋ ದೇವರಾಗಿದ್ದಿ. ಯಾಕಂದ್ರೆ ನೀನು ನಂಬಿಕೆಯಿಂದ ಮಾಡಿದಂತ ಪ್ರಾರ್ಥನೆ ರೋಗಿ ರಕ್ಷಿಸುವಂತ ಹೇಳಿ ಸ್ವಾಮಿ. ಅದಕ್ಕಾಗಿ ತಂದೆ ನಂಬಿಕೆಯಿಂದ ದೇವ್ರಿಗೆ ಮೆಚ್ಚಲು ಅಸಾಧ್ಯ. ದೇವ್ರ ಬಳಿಗೆ ಬರ್ತಕ್ಕಂಥ ನಂಬಿಕೆಯಿಂದ ದೇವ್ರು ಇದ್ದಾನೆ, ಆತ ನಮ್ಮ ಪ್ರಾರ್ಥನೆ ಕೇಳ್ತೇನೆ, ನಮ್ಗೆ ಉತ್ತರ ಕೊಡ್ತೇನೆ ಅಂತಕ್ಕಂಥ ನಂಬಿಕೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ. ನಂಬಿಕೆ ಕಮ್ಮಿದ್ರು ಸಹ ನಮ್ಮ ನಂಬಿಕೆ ಹೆಚ್ಚಿಸ್ತಂದೆ. ಈ ಸಮಯದಲ್ಲಿ ಸ್ವಾಮಿ ಸೊಬ್ಬು ಅವರ ಆರೋಗ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇನೆ. ಅವರನ್ನು ಆಶೀರ್ವಾದ ಮಾಡು, ಬಲಪಡಿಸು ಕರ್ತನೆ. ವರಲಕ್ಷ್ಮಿಗೆ ಅವ್ರಿಗಾಗಿ, ಅವರ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರ ಕುಟುಂಬವನ್ನು, ಮಕ್ಕಳನ್ನು ಆಶೀರ್ವಾದ ಮಾಡ್ಬೇಕಾಗಿ ಬೀಳ್ತೇವೆ ತಂದೆ. ಅದೇ ತರ ಶೀಲಾ ಬೆಂಜಮಿನ್ ಸಿಸ್ಟರ್ಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವ್ರನ್ನ ಆಶೀರ್ವಾದ ಮಾಡು, ಬಲಪಡಿಸ್ಕರ್ತೇನೆ. ದೀನು ಬಂದವರ ಒಂದು ಕಾಲಿನ ನೋವಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ತಂದೆ. ಆ ಒಂದು ಆರೋಗ್ಯದಲ್ಲಿ ಅವರನ್ನು ಆಶೀರ್ವಾದ ಮಾಡಿ
ನೀನೇ ಆ ಕಾರಣವನ್ನು ಸರಿಪಡಿಸ್ಬೇಕಾಗಿ ಬೇಡ್ತೇನೆ ತಂದೆ. ಅದೇ ತರವಾಗಿ ಸ್ವಾಮಿ ಧರ್ಮ ರತ್ನಾಕರ್ ಒಂದು ಹೃದಯದ ಸಮಸ್ಯೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವ್ರನ್ನ ಆಶೀರ್ವಾದ ಮಾಡು, ಎಲ್ಲಾ ಕಷ್ಟವನ್ನು ಪರಿಹಾರ ಮಾಡ್ಬೇಕಾಗಿ ಬೇಡ್ತೇನೆ ತಂದೆ. ಅದೇ ತರವಾಗಿ ಸ್ವಾಮಿ ಧರ್ಮ ರತ್ನಾಕರ್ ಆರೋಗ್ಯಕ್ಕಾಗಿ ಅವರ ಹೆಲ್ತ್ಗೆ ಪ್ರಾರ್ಥನೆ ಮಾಡ್ತೀವಿ. ರಾಜ್ಕುಮಾರ್ ಹಾವೇರಿ ಅವರ ಕಾಲು ನೋವಿಗಾಗಿ ಪ್ರಾರ್ಥನೆ ಮಾಡ್ತೀವಿ. ಅವರನ್ನು ಆಶೀರ್ವಾದ ಮಾಡು, ಆರೋಗ್ಯ ಬೇಡ್ಕೊಳ್ತೇವೆ ಪುಲ್ಸು. ಅವ್ರಿಗೆ ಆದಂತೆಲ್ಲ ಗಾಯನ ನಿವಾರಿಸಬೇಕಾಗಿ ಬೇಡ್ತೇನೆ ತಂದೆ. ವಿರೋಚನ್ ಸತ್ಯ ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರನ್ನು ಆಶೀರ್ವಾದ ಮಾಡ್ಕೊಳ್ತೇನೆ. ನಿಶಾಂತ್ ಚಿರ್ನಾಥ್ ಅವರು ಕರ್ತೇನೆ ಸ್ಪೈಸರ್ ಕಾಲೇಜ್ಗೆ ಹೋಗುವಾಗ ಸ್ವಾಮಿ ಅವರನ್ನು ಆಶೀರ್ವಾದ ಮಾಡು. ಅನೇಕರು ತಂದೆ ಬೋಧಕರಿಲ್ಲದೇನೆ ಕೊರತೆ ನಾವು ಪಡೆಯುವಾಗ ಸ್ವಾಮಿ ಅನೇಕರು ಸ್ಪೈಸರ್ಗೆ ಹೋಗಿ ತಮ್ಮ ಸ್ವಂತ ಕಾರ್ಯಗಳು ಮಾಡುವಾಗ ತಂದೆ ಈ ಮಕ್ಕಳು ಸ್ಪೈಸರ್ಗೆ ಹೋಗ್ಲಿಕ್ಕೆ ಇಷ್ಟಪಟ್ಟಿರುವಾಗ ನೀನೇ ಅವರನ್ನು ಆಶೀರ್ವಾದ ಮಾಡಿ ಆರೋಗ್ಯದಿಂದ ನಡೆಸು. ಅವರ ಸ್ಟಡಿಯನ್ನು ಆಶೀರ್ವಾದ ಮಾಡ್ಬೇಕಾಗಿ ಬಿಡ್ತೇನೆ ತಂದೆ. ಅವರು ಒಳ್ಳೆ ರೀತಿ ಟ್ರೈನಿಂಗ್ ಪಡ್ಕೊಳ್ಳುವಾಗೆ ನೀನು ಸಹಾಯ ಮಾಡ್ಬೇಕಾಗಿ ಬಿಡ್ತೇನೆ ತಂದೆ. ಅದೇ ತರ ಸ್ವಾಮಿ ವಿಶೇಷವಾಗಿ ಇಂಡಿಯಾ ಪಾಕಿಸ್ತಾನ ಒಂದು ಯುದ್ಧ ನಡೀತಿರುವ ಕಲ್ತೇನೆ ಸ್ವಾಮಿ. ಅದನ್ನು ಅವರು ಅಮೆರಿಕ ಮಧ್ಯಸ್ಥಿಕೆ ವಹಿಸ್ತಿರುವಾಗ ಆ ಯುದ್ಧಕ್ಕೆ ವಿರಾಮವನ್ನು ಘೋಷಣೆ ಮಾಡಿರುವಾಗ ಸೀಸ್ಫೈರ್ ಮಾಡಿರುವಾಗ ಕಲ್ತೇನೆ ನೀನೇ ಅವರಿಗೆ ರಿಲೈಸ್ ಮಾಡ್ತಂದೆ. ಈ ತರ ಅನೇಕ ಸರಿ ಪಾಕಿಸ್ತಾನದವರು ಅಗ್ರಿಮೆಂಟ್ ಮಾಡ್ಕೊಂಡ್ರು ಸಹ ಅವರು ಸೀಸ್ಫೈರ್ ಮಾಡ್ಕೊಂಡ್ರು ಸಹ ಅವರು ಮರ್ತು ಬಿಟ್ಟಿದ್ದಾರೆ ತಂದೆ. ಅನೇಕ ತರವಾದ ಮುಗ್ಧ ಜನರನ್ನು ಕೊಲೆ ಮಾಡ್ತಕ್ಕಂಥದ್ದನ್ನು ಅನೇಕರಿಗೆ ಹಿಂಸೆ ಮಾಡ್ತಕ್ಕಂಥದ್ದವರು ಮಾಡ್ತಾ ಇದ್ದಾರೆ ಸ್ವಾಮಿ. ಕರ್ತೇನೆ ಅವರಿಗೆ ಜ್ಞಾನ ಕೊಡದೆ ಪಲ್ಸು. ಅವರಿಗೆ ಯಾರ ಒಂದು ಜೀವನ ತೆಗಿಲಿಕ್ಕೆ ಅಧಿಕಾರ ಇಲ್ಲ ತಂದೆ. ಯಾಕಂದ್ರೆ ನೀನು ಜೀವ ಕೊಟ್ಟ ದೇವ್ರು, ಎಲ್ಲರನ್ನು ಸೃಷ್ಟಿ ಮಾಡಿ ದೇವ್ರು. ಅದಕ್ಕೆ ಕರ್ತೇನೆ ಅವ್ರಿಗೆ ಅನೇಕ ಸರಿ ಆ ಒಂದು ಜ್ಞಾನ ಇಲ್ಲ ತಂದೆ. ಅದಕ್ಕಾಗಿ ನೀನು ಜ್ಞಾನ ಕೊಡದೆ ಪುಲ್ಸು. ಎಲ್ಲ ಟೆರರಿಸ್ಟ್ ಒಂದು ಕುತಂತ್ರಗಳನ್ನು ಬಂದ್ ಮಾಡು ಸ್ವಾಮಿ. ಪಾಕಿಸ್ತಾನ ಇಂಡಿಯಾಕ್ಕೆ ಒಂದು ಶಾಂತಿ ಸಮಾಧಾನ ಕೊಡದೆ ಪುಲ್ಸು. ನೀನು ಸೇವೆ ಇಂಡಿಯಾದಲ್ಲಿ ಸಾರ್ಲಿಕ್ಕೆ ಅನೇಕ ಮಾರ್ಗಗಳನ್ನು ಓಪನ್ ಮಾಡ್ತಂದೆ. ಎಲ್ಲ ಮೂರ್ತಿ ಪೂಜೆಗಳನ್ನು ತಂದೆ ಜನರು ಬಿಟ್ಟು ಸತ್ಯ ದೇವರ ಯೇಸುಸ್ವಾಮಿ ನಂಬಿ ಸಹಾಯ ಮಾಡು. ಇವತ್ತು ನಾರ್ತ್ ಇಂಡಿಯಾ ಕಡೆ ಅನೇಕ ಸಭೆಗಳನ್ನು ಒತ್ತೆಯಿಂದ ಸ್ವಾಮಿ ಕ್ಲೋಸ್ ಮಾಡ್ತಾ ಇದ್ದಾರೆ. ಅನೇಕ ಭಕ್ತರಿಗೆ ಹಿಂಸೆ ಮಾಡ್ತಾ ಇದ್ದಾರೆ ಸ್ವಾಮಿ. ತಂದೆ ನೀನೇ ಇವೆಲ್ಲವನ್ನು ನೋಡೋ ದೇವರಾಗಿದ್ದಿ. ಎಲ್ಲ ಚರ್ಚ್ಗಳನ್ನು ನೀನು ಆಶೀರ್ವಾದ ಮಾಡ್ಬೇಕಾಗಿ ಬೇಡ್ತೀನಿ ಸ್ವಾಮಿ. ಅದೇ ತರವಾಗಿ ಬಾಂಬ್ ಹಾಕಿ ಅನೇಕ ಜನರ ಮನೆಗಳನ್ನು ಅವ್ರು ನಾಶ ಮಾಡಿದರೆ, ಅನೇಕ ಜನರ ಕುಟುಂಬಗಳನ್ನು ತಂದೆ ನೋವುದಲ್ಲಿದ್ದಾರೆ, ಕಣ್ಣೀರಿದ್ದಾರೆ. ಅನೇಕರು ತಮ್ಮ ಜೀವನ ಕಳ್ಕೊಂಡಿದ್ದಾರೆ ತಂದೆ. ಅಂತೆಲ್ಲಾ ಮಕ್ಕಳನ್ನು ಆಶೀರ್ವಾದ ಮಾಡಿ ಅವರಿಗೆ ಶಾಂತಿ ಸಮಾಧಾನ ಕೊಟ್ಟು ದಯಪಾಲಿಸಿ. ಎರಡು ದೇಶಗಳಲ್ಲಿ ಶಾಂತಿ ಸಮಾಧಾನ ಕೊಟ್ಟು ದಯಪಾಲಿಸಬೇಕಾಗ್ಬಿಡ್ತೇನೆ. ನೀನು ಶಾಂತಿ ಸಾಗರನು ತಂದೆ. ಶಾಂತಿಯನ್ನು ಬಿಟ್ಟು ಹೋಗಿದೆ ಸ್ವಾಮಿ. ನಿನ್ನ ಸತ್ಯ, ನಿನ್ನ ಶಾಂತಿ ಈ ಒಂದು ಪಾಕಿಸ್ತಾನ ಇಂಡಿಯಾದಲ್ಲಿ ಕೊಟ್ಟು ದಯಪಾಲಿಸು. ಎಲ್ಲರೂ ನಿನ್ನ ನಂಬಿ ನಿನ್ನನ್ನು ಅಂಗೀಕಾರ ಮಾಡಿ ರಕ್ಷಣೆಕ್ಕನೆಂದು ಕರ್ತನ ನಂಬಿ ರಕ್ಷಣೆ ಹೊಂದುವಾಗ ಸಹಾಯ ಮಾಡ್ಬೇಕಾಗ್ಬಿಡ್ತೇನೆ ತಂದೆ. ಈ ಒಂದು ಕೂಟ ಆಯಿಸ್ತಕ್ಕಂಥ ಪಾಸ್ಟರ್ ರಾಮರಾಜ್ ಸರ್ ಕುಟುಂಬ ಮಕ್ಕಳನ್ನು, ಪಾಸ್ಟರ್ ಎಸ್ ಟಿ ಸಲ್ಮನ್ ಸರ್ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡು. ಮತ್ತು ಕರ್ತನೆ ಇಲ್ಲಿವರೆಗೆ ಉತ್ತಮವಾಗಿ ಪ್ರಾರ್ಥನೆ ಮಾಡಿದಂತ ಪಾಸ್ಟರ್ ಅಮಿತ್ ಅವರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡು. ಈ ಜುಮ್ದಲ್ಲಿ ಸೇರಿದಂತ ಎಲ್ಲಾ ಬೋಧಕರನ್ನು, ಎಲ್ಲಾ ಭಕ್ತರನ್ನು ಆಶೀರ್ವಾದ ಮಾಡು. ಇನ್ನು ಕೆಲವರು ತಮ್ಮ ಪ್ರಾರ್ಥನೆಯಲ್ಲಿ ತಮ್ಮ ಕಷ್ಟ ಹೇಳ್ಕೊಳ್ಳಿಕ್ಕೆ ಬರ್ಲಿಲ್ಲ ತಂದೆ. ಆದ್ರೂ ಸಹ ಅವರ ಕಷ್ಟಗಳು, ಸಮಸ್ಯೆಗಳನ್ನು, ಅವರ ಎಲ್ಲಾ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ದೂರ ಮಾಡಿ ಈ ಜುಮ್ನೆ ಸೇರಿದಂತೆ ಎಲ್ಲಾ ಮಕ್ಕಳಿಗೆ ಆರೋಗ್ಯ, ಭಾಗ್ಯ, ಶಾಂತಿ, ಸಮಾಧಾನ, ನೆಮ್ಮದಿನ ಕೊಡದೆ ಫಲಿಸು. ನೀನು ಬರ್ತಕ್ಕಂಥ ಕಾಲ ಹತ್ತಿರವಾಗಿರುವ ಕರ್ತೇವೆ. ನಮ್ಮ ಜೀವಿತ ಸಮರ್ಪಣೆ ಮಾಡ್ತೇವೆ ಸ್ವಾಮಿ. ನಾವು ನಮ್ಮನ್ನು ಸಿದ್ಧತೆ ಮಾಡಿಕೊಂಡು ಕರ್ತನೆ ಇತರರನ್ನು ಸಿದ್ಧತೆ ಮಾಡಿ ನಾವು ಸತ್ಯಕ್ಕಾಗಿ ಜೀವಿಸುವಾಗ ಸಹಾಯ ಮಾಡಿ. ಎಷ್ಟೇ ಶೋಧನೆ, ಕಷ್ಟಗಳು ಬಂದ್ರು, ಯುದ್ಧಗಳು ಬಂದ್ರು ಸಹ ನಮ್ಮ ಒಂದು ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಂತು ತಂದೆ ನೀನು ನಮಗೂ ಸಿದ್ಧತೆ ಮಾಡ್ತಕ್ಕಂತ ಆ ನಿತ್ಯರಾಜ್ಯದಲ್ಲಿ ಸ್ವರ್ಗದಲ್ಲಿ ಸೇರ್ತಾನೆ ಸೌಭಾಗ್ಯ ಕೊಟ್ಟು ದಯಪಾಲಿಸಬೇಕಾಗಿ ಯೇಸುವಿನ ಜೀವನದಲ್ಲಿ ಬೇಡ್ತೇನೆ ತಂದೆ. ಆಮೇಲೆ ಪರಲೋಕದ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು,
ಪರಿಶುದ್ಧಾತ್ಮ ದೇವರ